ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಕನ್ನಡದಲ್ಲಿ ಈ ಆಸಿಲೇಷನ್ಸ್ ಅನ್ನೋ ಚಾಪ್ಟರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಆ ಚಾಪ್ಟರಿನ ಎರಡನೇ ವಿಡಿಯೋ. ತುಂಬ ಜಾಸ್ತಿ ದಿವಸ ಗ್ಯಾಪ್ ಕೊಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ ಬಿಟ್ವೀನ್ ಐ ವಾಸ್ ಕ್ವೈಟ್ ಬ್ಯುಸಿ ವಿತ್ ದ ಸೆಕೆಂಡ್ ಇಯರ್ ಸಿಲೆಬಸ್ ಆ್ಯಂಡ್ ಆಲ್ಸೋ ಎಂಜಿನಿಯರಿಂಗ್ ಫಿಸಿಕ್ಸ್ ಆ್ಯಂಡ್ ಆಲ್ಸೋ ಐ ವಾಸ್ ಲಿಟ್ಲ್ ಬಿಟ್ ಬ್ಯುಸಿ ವಿತ್ ಮೈ ರಿಸರ್ಚ್ ವರ್ಕ್. ಸೊ ಹಂಗಾಗಿ ಈ ಚಾಪ್ಟರ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ ದಯವಿಟ್ಟು ಆಸಿಲೇಷನ್ಸನ್ನು ಕಂಟಿನ್ಯೂ ಮಾಡಿ, ಆಮೇಲೆ ವೇವ್ಸ್ ಅನ್ನೋ ಚಾಪ್ಟರ್ನ ಮುಗಿಸಿ ಅಂತ. ಸೊ ಡೋಂಟ್ ವರಿ, ಐ ವಿಲ್ ಅಪ್ಲೋಡ್ ವೀಡಿಯೋಸ್ ರೆಗ್ಯುಲರ್ಲಿ ಫ್ರಮ್ ಹಿಯರ್ ಆನ್ವರ್ಡ್ಸ್. ಈ ಚಾಪ್ಟರ್ನ ಫಸ್ಟ್ ವಿಡಿಯೋ ಅಂದರೆ ಆಸಿಲೇಷನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಆಸಿಲೇಷನ್ಸ್ ಅಂದರೆ ಏನು, ವೈಬ್ರೇಷನ್ಸ್ಗೂ ಆಸಿಲೇಷನ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ಆಮೇಲೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಏನು, ಇದ್ರ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೀನಿ. ಒಂದ್ಸತಿ ಆ ವಿಡಿಯೋ ನೋಡಿ ಕಂಟಿನ್ಯೂ ಮಾಡಿ ಈ ವಿಡಿಯೋನ. ಐ ವಿಲ್ ಕಂಟಿನ್ಯೂ ವಿತ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಶಾರ್ಟ್ ಫಾರ್ಮ್ ಬಂದು SHM. ಈ ಆಸಿಲೇಷನ್ಸನ್ನು ನಾವು ಯಾವಾಗ ಸಿಂಪಲ್ ಹಾರ್ಮೋನಿಕ್ ಅಂತ ಕರಿತೀವಿ ನೋಡಿ. ಆಸಿಲೇಷನ್ಸ್ ಅನ್ನೋದು ಪೀರಿಯಾಡಿಕ್ ಮೋಷನ್. ಎನಿ ಈವೆಂಟ್ ವಿಚ್ ಈಸ್ ಅಕ್ಕರಿಂಗ್ ರಿಪೀಟೆಡ್ಲಿ ಇಸ್ ಕಾಲ್ಡ್ ಆಸ್ ಪೀರಿಯಾಡಿಕ್ ಮೋಷನ್. ಒಂದು ಪೆಂಡ್ಯುಲಮ್ ಈ ರೀತಿ ಮೂವ್ ಆಗ್ತಾ ಇದ್ರೆ ಅದು ಆಸಿಲೇಷನ್ ಆಗುತ್ತೆ. ಮರದಲ್ಲಿರೋ ಎಲೆ ಅಲ್ಲಾಡ್ತಾ ಇದ್ರೆ ಅದು ಆಸಿಲೇಷನ್ ಆಗುತ್ತೆ ಅಥವಾ ವೈಬ್ರೇಷನ್ ಆಗುತ್ತೆ. ನಮ್ಮ ಹೃದಯದ ಮಿಡಿತ ಆಸಿಲೇಷನ್, ಅಥವಾ ಮಾತಾಡಬೇಕಾದ್ರೆ ವೋಕಲ್ ಕಾರ್ಡ್ ಅದು ಆಸಿಲೇಷನ್ ಅಥವಾ ವೈಬ್ರೇಷನ್. ಸೊ ವೈಬ್ರೇಷನ್ಗೂ ಆಸಿಲೇಷನ್ಗೂ ಅಂತ ವ್ಯತ್ಯಾಸ ಏನೂ ಇಲ್ಲ. ತುಂಬ ಜಾಸ್ತಿ ಫ್ರೀಕ್ವೆನ್ಸಿ, ತುಂಬ ಕಡಿಮೆ ಫ್ರೀಕ್ವೆನ್ಸಿ, ಆ ಬೇಸಿಸ್ ಮೇಲೆ ನಾವು ಆಸಿಲೇಟ್, ವೈಬ್ರೇಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಂದು ವೈಬ್ರೇಷನ್ ಅನ್ನು ಅಥವಾ ಒಂದು ಆಸಿಲೇಷನ್ ಸಿಂಪಲ್ ಹಾರ್ಮೋನಿಕ್ ಅಂತ ಕರೆಯೋದು ಯಾವಾಗ? ವೆನ್ ಡು ವಿ ಕಾಲ್ ಅನ್ ಆಸಿಲೇಷನ್ ಆಸ್ ಸಿಂಪಲ್ ಹಾರ್ಮೋನಿಕ್? ಇಫ್ ದ ಆಸಿಲೇಷನ್ ಆರ್ ದ ಡಿಸ್ಪ್ಲೇಸ್ಮೆಂಟ್ can be represented by equation like this, y is equal to a sin omega t, then we call that oscillation as a simple harmonic. So ಯಾವುದೇ ಒಂದು ಆಸಿಲೇಷನ್ ಈ ರೀತಿ ಸೈನ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಸಾಧ್ಯ ಆದರೆ then we call it as a simple harmonic motion. ಈ ಹಾರ್ಮೋನಿಕ್ ಅನ್ನೋ ಪದ ಮ್ಯೂಸಿಕ್ ಇಂದ ಬಂದಿರೋದು. ಎಸ್ಪೆಷಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ವಯಲಿನ್, ಗಿಟಾರ್ ಆರ್ ಹಾರ್ಮೋನಿಯಂ, ಯಾವುದೇ ಒಂದು ಫ್ಲೂಟ್ ಅಥವಾ ವೀಣಾ ಆರ್ ತಬ್ಲಾ, ಯಾವುದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ತಗೊಳ್ಳಿ, ಅಲ್ಲಿ ಬರ್ತಕ್ಕಂಥ ವೈಬ್ರೇಷನ್ಸ್ಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಹಾರ್ಮೋನಿ ಅನ್ನೋ ಪದ ಇದರಲ್ಲಿ ಬಂದಿದೆ. ಸೊ ಎನಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಎನಿ ಆಸಿಲೇಷನ್ ಇಫ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದಿಸ್ ಈಕ್ವೇಷನ್ ಫಾರಮ್, ದೆನ್ ಇಟ್ ಈಸ್ ಕಾಲ್ಡ್ ಸಿಂಪಲ್ ಹಾರ್ಮೋನಿಕ್. y is equal to a sin omega t. ಇಲ್ಲಿ y ಬಂದು ಡಿಸ್ಪ್ಲೇಸ್ಮೆಂಟ್, a is ಆಂಪ್ಲಿಟ್ಯೂಡ್, omega is angular frequency, t is the instant of time. Y is the displacement at any instant of time. Okay, so we can derive this equation. We will derive it later on. So now A, amplitude I said. What is amplitude? See, actually for simple harmonic motion we have mainly three characteristics, namely amplitude, okay, next angular frequency, and then phase. So you shall understand these characteristics one by one. ಆಂಪ್ಲಿಟ್ಯೂಡ್ ಅಂದರೆ ಏನು ನೋಡಿ. ವೈಬ್ರೇಷನ್, ಈಗ ಒಂದು ಪಾರ್ಟಿಕಲ್ ಇದೆ, ಒಂದು ಪೆಂಡ್ಯುಲಮ್ ಇದೆ ಅಂತ ಇಟ್ಕೊಳ್ಳೋಣ. ಪೆಂಡ್ಯುಲಮ್ ಈಸ್ ಬೆಸ್ಟ್ ಎಕ್ಸಾಂಪಲ್. ಐ ಟೇಕ್ ಪೆಂಡ್ಯುಲಮ್ ಸಸ್ಪೆಂಡೆಡ್ ಹಿಯರ್. ಓಕೆ, ದಿಸ್ ಈಸ್ ದ ಬಾಲ್, ದಿಸ್ ಈಸ್ ದ ಪಾಯಿಂಟ್ ವೇರ್ ಇಟ್ ಈಸ್ ಸಸ್ಪೆಂಡೆಡ್. ಐ ಪುಲ್ ಇಟ್ to this position, okay, and then I release. Okay, this is the reference level. When I pull it to this point, this is at a height of say h, and it continues to move like this. ಇಲ್ಲಿ ಎಳೆದಿದ್ದೀನಲ್ವಾ, ಬಿಟ್ಟರೆ ಹೀಗೆ ಹೋಗಿ ಇಲ್ಲಿ ನಿಲ್ಲೋದಿಲ್ಲ, ಮತ್ತೆ ಆ ಕಡೆ ಸೈಡಿಗೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಬರುತ್ತೆ, ಹೀಗೆ ಹೋಗ್ತಾ ಇರುತ್ತೆ. ಅಂದರೆ ಇಟ್ ವಿಲ್ ಕಮ್ ಟು ದಿಸ್ ಪೊಸಿಷನ್ and then to this position and then to this position, sorry, ಇಲ್ಲಿ ಬರುತ್ತೆ. and similarly this here like that. ಸೊ ಪ್ರತಿ ಸರ್ತಿನೂ ನೀವು ಇಲ್ಲಿಂದ ಹೈಟ್ ಅನ್ನು ಮೆಷರ್ ಮಾಡ್ತಾ ಹೋಗಿ. ಓಕೆ, ಸೊ ಈ ಹೈಟ್ ಅನ್ನೋದು ಕಡಿಮೆ ಆಗ್ತಾ ಹೋಗಿ ಇಲ್ಲಿಗೆ ಬಂದಾಗ 0 ಆಗುತ್ತೆ, ಮತ್ತೆ ಆ ಕಡೆಗೆ ಹೋದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಅಂದ್ರೆ ಈ ಏನು ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು, ಇದನ್ನೇ ನಾವು y ಅಂತ ಕರೆಯೋದು. ದಟ್ y ಕೀಪ್ಸ್ ಆನ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಲೆಟ್ ಮಿ ಟೇಕ್ ದಿಸ್ ಆಸ್ O, this as X and this as Y.
when it is at y, displacement is maximum. With time it keeps on moving towards O, that is called equilibrium position. ಅವಾಗ ಡಿಸ್ಪ್ಲೇಸ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ y ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ y 0 ಆಗುತ್ತೆ, ಮತ್ತೆ ಆ ಕಡೆ ಹೋಗ್ತಾ ಹೋಗ್ತಾ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ let us say this is 3 centimeter, 2 centimeter, 1 centimeter, 0 centimeter, again 1 2 3, so 3 2 1 0 0 1 2 3 ನೋಡಿ, ಈ ವ್ಯಾಲ್ಯೂಸ್ ಅಲ್ಲಿ 3 ಅನ್ನೋದು ಮ್ಯಾಕ್ಸಿಮಮ್. ಆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅನ್ನೇ ನಾವು ಆಂಪ್ಲಿಟ್ಯೂಡ್ ಅಂತ ಕರೆಯೋದು. ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್ ಈಸ್ ನೋನ್ ಆಸ್ ಆಂಪ್ಲಿಟ್ಯೂಡ್. ಇದು ಪೆಂಡ್ಯುಲಮ್ ತಗೊಂಡು ಹೇಳಿದ ಎಕ್ಸಾಂಪಲ್. ಅದ್ರ ಬಳಿ ಒಂದು ಪಾರ್ಟಿಕಲ್ ಇದೆ ಅಂತ ಇಟ್ಕೊಳ್ಳಿ, ಪಾರ್ಟಿಕಲ್ ಇದೆ, ಇದನ್ನು ನಾನು ಮೇಲೆ ಕೆಳಗಡೆ ವೈಬ್ರೇಟ್ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ದಿಸ್ ಈಸ್ ಈಕ್ವಿಲಿಬ್ರಿಯಂ ಪೊಸಿಷನ್, ಮೇಲೆ ಕೆಳಗಡೆ. ಅಥವಾ ಒಂದು ಸ್ಪ್ರಿಂಗಿಗೆ ಒಂದು ಲೋಡನ್ನು ಅಟ್ಯಾಚ್ ಮಾಡಿದ್ದೀರಾ, ಆಯಿತಾ, ಎಳೆದು ಬಿಟ್ರಿ ಅಂದ್ಕೊಳ್ಳಿ, ಇಷ್ಟು ದೂರ ಎಳೆದು ಬಿಟ್ಟು ಬಿಡ್ತೀರಾ. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಮತ್ತೆ ಇನ್ನು ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಹೀಗೆ ಮೇಲೆ ಕೆಳಗೆ ವೈಬ್ರೇಟ್ ಆಗುತ್ತೆ. ಫ್ರಮ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್ how much distance it travels maximum, that is called amplitude. ಇವಾಗ ಈ ಪಾರ್ಟಿಕಲ್ ಮೇಲೆ ಹೋಯ್ತು ಮತ್ತೆ ಇನ್ನು ಹೋಗಲ್ಲ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆ ಬಂತು. ಸೊ ಅಂದ್ರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆನ್ ಐದರ್ ಸೈಡ್ ಆಫ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ ನ ಮೇಲೆ ಕೆಳಗಡೆ, ಎಡಕ್ಕೆ ಬಲಕ್ಕೆ, ಅಥವಾ ಕೆಳಗಡೆ ಮೇಲ್ಗಡೆ, ಒಟ್ಟಾರೆ ಆಸಿಲೇಷನ್ ಅಂದರೆ ಇಟ್ ಈಸ್ ಅ ಟು ಅಂಡ್ ಫ್ರೋ ಮೋಷನ್ ಅಂತ ನಮಗೆಲ್ಲ ಗೊತ್ತಿದೆ. ಆ ಟು ಅಂಡ್ ಫ್ರೋ ಮೋಷನ್ ನಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೋ ಅದನ್ನು ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಸೊ ಆಂಪ್ಲಿಟ್ಯೂಡಿನ ಮೀನಿಂಗ್ ಗೊತ್ತಾಯಿತು. ಇವಾಗ ಡೆಫಿನೇಷನ್ ಅನ್ನು ಬರೆಯೋಣ. ವಾಟ್ ಈಸ್ ಆಂಪ್ಲಿಟ್ಯೂಡ್? ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್, ಅಂಡ್ ಇಟ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್. ಬಟ್ ನಾರ್ಮಲಿ ನಾವು ಆಂಪ್ಲಿಟ್ಯೂಡ್ ಅನ್ನು ನೆಗೆಟಿವ್ ತಗೊಳ್ಳಲ್ಲ. ನೋಡಿ, ಕೆಳಗಡೆ ಬಂದರೆ ನೆಗೆಟಿವ್ ಅಂತ, ಮೇಲೆ ಬಂದರೆ ಪಾಸಿಟಿವ್ ಅಂತ ಅಂದ್ಕೋತೀವಿ, ಆದರೆ ಬರಿಬೇಕಾದ್ರೆ ನೆಗೆಟಿವ್ ಸೈನ್ ಬರೆಯಲ್ಲ. ಆಂಪ್ಲಿಟ್ಯೂಡ್ ಈಸ್ ಆಲ್ವೇಸ್ ಟೇಕನ್ ಆಸ್ ಪಾಸಿಟಿವ್ ಓನ್ಲಿ. ಗೊತ್ತಾಯ್ತಲ್ವಾ? ಆಮೇಲೆ ಆಂಪ್ಲಿಟ್ಯೂಡಿನ ಯೂನಿಟ್ ಈಗ ಇಷ್ಟೊತ್ತು ಹೇಳಿದೆ, ಇಟ್ ಈಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂತ. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂದಮೇಲೆ ಇಟ್ ಶುಡ್ ಬಿ ಮೆಷರ್ಡ್ ಇನ್ ಮೀಟರ್ ಅಲ್ವಾ? ಸೊ ಎಸ್, ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಇಟ್ಸ್ ಎಸ್ ಐ ಯೂನಿಟ್ ಈಸ್ ಮೀಟರ್. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, ಆಂಗ್ಯುಲರ್ ಫ್ರೀಕ್ವೆನ್ಸಿ. ವಾಟ್ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ? ಈಗ ಒಂದು ಪಾರ್ಟಿಕಲ್ ಅನ್ನು ಈಗ ಎಳೆದು ಬಿಟ್ಟಿದ್ದೀರಾ, ಪೆಂಡ್ಯುಲಮ್ಗೆ ಬಂದ್ಬೇಡ, ಮತ್ತೆ ಪೆಂಡ್ಯುಲಮ್ಗೆ ಬರೋಣ. ಹೀಗೆ ಹೋಗ್ತಾ ಇದೆ ಅಂದರೆ ಅದೊಂಥರ ರೊಟೇಷನಲ್ ಮೋಷನ್ ಆಗೋದಿಲ್ವಾ? ಸೊ ಇಟ್ ಈಸ್ ರೊಟೇಷನಲ್ ಮೋಷನ್ ಅಲ್ಲಿ ಆಂಗ್ಯುಲರ್ ವೆಲಾಸಿಟಿ ಇರಬೇಕಲ್ವಾ? ಲೈಕ್ ಲೀನಿಯರ್ ಮೋಷನ್, ವಿ ಹ್ಯಾವ್ ಲೀನಿಯರ್ ವೆಲಾಸಿಟಿ. ಫಾರ್ ರೊಟೇಷನಲ್ ಮೋಷನ್ ಆರ್ ಆಂಗ್ಯುಲರ್ ಮೋಷನ್ ವಿ ಹ್ಯಾವ್ ಆಂಗ್ಯುಲರ್ ವೆಲಾಸಿಟಿ. ಆ ಆಂಗ್ಯುಲರ್ ವೆಲಾಸಿಟಿಯನ್ನೇ ನಾನು ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಕರೆದಿರೋದು, ಒಮೆಗಾ ಅಂತ ಬರೀತೀನಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೂ ಒಂದೇ, ಆಂಗ್ಯುಲರ್ ವೆಲಾಸಿಟಿ ಅಂದ್ರೂ ಒಂದೇನೆ. ನೋಡಿ, ಬರೀ ವೆಲಾಸಿಟಿ ಆದರೆ ಮೀಟರ್ ಪರ್ ಸೆಕೆಂಡ್ ಬರಿತೀವಿ. ಆಂಗ್ಯುಲರ್ ವೆಲಾಸಿಟಿ ಆದರೆ ಎಸ್ ಐ ಯೂನಿಟ್ ಬಂದು ರೇಡಿಯನ್ ಪರ್ ಸೆಕೆಂಡ್. ಇಟ್ ಈಸ್ ಆಂಗಲ್ ಕವರ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಲೀನಿಯರ್ ವೆಲಾಸಿಟಿ ಆದರೆ ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ವಾಟ್ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ? ಇಟ್ ಈಸ್ ನಥಿಂಗ್ ಬಟ್ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ oscillating particle, angular velocity of the oscillating particle. ಗೊತ್ತಾಯ್ತಲ್ವಾ? ಸರಿ, ಓಕೆ. ಈಗ ಈ ಕ್ವೆಶನ್ ಅನ್ನು ಡಿರೈವ್ ಮಾಡೋಣ. ಆಮೇಲೆ ಈಗ ಫೇಸ್ ಅನ್ನೋ ಟರ್ಮಿಗೆ ಬರ್ತೀನಿ. ಏನಿದು ಫೇಸ್ ಅಂದರೆ? ಫೇಸ್ ಅನ್ನೋದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ನಾವು ಯೂಸ್ ಮಾಡ್ತೀವಿ? ಇದು ಸ್ವಲ್ಪ, ಇದಕ್ಕೆ ಒಂದು ಲೈನ್ ಡೆಫಿನೇಷನ್ ಅಂತ ಇಲ್ಲ, ಇದೇ ಡೆಫಿನೇಷನ್ ಅಂತ ಇಲ್ಲ, ಬಟ್ ಅರ್ಥ ಮಾಡಿಕೊಂಡು ನೀವೇ ಓನ್ ಆಗಿ ಡೆಫಿನೇಷನನ್ನು ಬರೀಬೋದು. ಹೇಗೆ? ಈಗ ಇದೇ ಪಾರ್ಟಿಕಲನ್ನು ತಗೊಳ್ಳೋಣ. ಈ ಪಾರ್ಟಿಕಲ್ ಮೇಲೆ ಹೋಗ್ತಾ ಇದೆ, ಇಲ್ಲಿಗೆ ಬಂದಿದೆ. 1 ಸೆಕೆಂಡ್ ಆದಮೇಲೆ ಇಲ್ಲಿದೆ, 2 ಸೆಕೆಂಡ್ ಆದಮೇಲೆ ಇಲ್ಲಿದೆ, 3 ಸೆಕೆಂಡ್ ಆದಮೇಲೆ ಇಲ್ಲಿದೆ, 4ನೇ ಸೆಕೆಂಡಿಗೆ ಕೆಳಗಡೆ ಬರಲಿಕ್ಕೆ ಶುರುವಾಗಿದೆ, 5ನೇ ಸೆಕೆಂಡಿಗೆ ಮತ್ತೆ ಕೆಳಗಡೆ ಬರ್ತಾ ಇದೆ. ಅಂದರೆ ಈಗ ನೋಡ್ರಪ್ಪ, ನನ್ನ ಕೈಯನ್ನೇ ಪಾರ್ಟಿಕಲ್ ಅಂದ್ಕೊಳ್ಳಿ, ಇಲ್ಲಿತ್ತು, ಹೀಗೆ ವೈಬ್ರೇಟ್ ಆಗ್ತಾ ಇದೆ, ಮೇಲೆ ಕೆಳಗೆ ವೈಬ್ರೇಟ್ ಆಗ್ತಾ ಇದೆ. ಇಲ್ಲಿಂದ 1 ಸೆಕೆಂಡ್ಗೆ 1 ಸೆಂಟಿಮೀಟರ್ ಮೇಲಕ್ಕೆ ಹೋಗ್ತಾ ಇದೆ,
2 ಸೆಂಟಿಮೀಟರ್ ಮೇಲೆ ಹೋಗ್ತಾ ಇದೆ, 3 ಸೆಂಟಿಮೀಟರ್ ಮೇಲೆ ಹೋಗ್ತಾ ಇದೆ, ಆಮೇಲೆ ಕೆಳಗಡೆ 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 ಕೆಳಗಡೆ. ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಹೌ ದಿ ಪಾರ್ಟಿಕಲ್ ಈಸ್ ವೈಬ್ರೇಟಿಂಗ್, ವೆದರ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಅದೇನು ಮೇಲಕ್ಕೆ ಹೋಗ್ತಾ ಇದೆಯಾ, ಕೆಳಗಡೆ ಬರ್ತಾ ಇದೆಯಾ, ಮೇಲಕ್ಕೆ ಹೋಗ್ತಾ ಇದ್ರೆ ಯಾವ ಪೊಸಿಷನ್ನಲ್ಲಿ ಇದೆ, ಇನ್ ಟೋಟಲ್ ವಾಟ್ ಈಸ್ ದ ಸ್ಟೇಟ್ ಆಫ್ ವೈಬ್ರೇಷನ್, ಆ ಪಾರ್ಟಿಕಲಿನ ವೈಬ್ರೇಷನಿನ ಸ್ಥಿತಿ ಹೆಂಗಿದೆ ಅಂತ ಹೇಳೋದೇ ಫೇಸ್. ಈಗ ಪೆಂಡ್ಯುಲಮ್ಗೆ ಬರೋಣ. ಪೆಂಡ್ಯುಲಮನ್ನು ನಾನು ಎಳೆದು ಬಿಟ್ಟಾಗ ಹಿಂಗೆ ಹೋಗ್ತಾ ಇದೆ, ಹೀಗೆ 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 ಹೀಗೆ. ರೈಟ್ ನಾವು ಎಳೆದು ಬಿಟ್ಟಾದ್ಮೇಲೆ ಒಂದು 2 ಸೆಕೆಂಡ್ ಆದಮೇಲೆ ನೀವು ಪೆಂಡ್ಯುಲಮ್ ನೋಡ್ತೀರಾ ಅಂತ ಇಟ್ಕೊಳ್ಳಿ. ಅದು ಹೀಗೆ 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 ಆಸಿಲೇಟ್ ಆಗ್ತಾ ಇದೆ ಅಂದ್ಕೊಳ್ಳೋಣ. ಆಸಿಲೇಟ್ ಆಗಿ ಈ ಕ್ಷಣದಲ್ಲಿ ಎಲ್ಲಿದೆ, ಅದೇನು ಆ ಕಡೆಗೆ ಹೋಗ್ತಾ ಇದೆಯಾ, ವೆದರ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಆರ್ ಅವೇ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್, ವೆದರ್ ಇಟ್ ಈಸ್ ಅಟ್ ಎಕ್ಸ್ಟ್ರೀಮ್ ವೈ ಪೊಸಿಷನ್ ಆರ್ ಎಕ್ಸ್ಟ್ರೀಮ್ ಎಕ್ಸ್ ಪೊಸಿಷನ್, ಇದನ್ನು ಹೇಳುವಂಥ ಪ್ಯಾರಾಮೀಟರೇ ಫೇಸ್. ನೋಡಿ ವೈಬ್ರೇಷನಲ್ಲಿ ಎಷ್ಟೆಲ್ಲ ಇದೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟನ್ನು ಆಂಪ್ಲಿಟ್ಯೂಡ್ ಅಂತೀವಿ. ಆ ರೀತಿ ವೈಬ್ರೇಟ್ ಆಗ್ತಕ್ಕಂಥ ಪಾರ್ಟಿಕಲ್ಗೆ ಇರ್ತಕ್ಕಂಥ ವೆಲಾಸಿಟಿ, ಆಂಗ್ಯುಲರ್ ವೆಲಾಸಿಟಿಯನ್ನು ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ರೀತಿ ವೈಬ್ರೇಟ್ ಆಗಬೇಕಾದ್ರೆ ಅದರ ಸ್ಟೇಟ್ ಆಫ್ ವೈಬ್ರೇಷನ್ ಅನ್ನು ಹೇಳೋದನ್ನೇ ಫೇಸ್ ಅಂತ ಕರಿತೀವಿ. ನಾರ್ಮಲಿ ಫೇಸ್ ಅನ್ನೋದು ಆಂಗಲ್ ಆಗಿರುತ್ತೆ, ಫೈ ಅನ್ನೋ ಟರ್ಮಿಂದ ಮೆನ್ಷನ್ ಮಾಡ್ತಾರೆ, ಅಥವಾ ಪ್ರಾಡಕ್ಟ್ ಆಫ್ ಒಮೆಗಾ ಅಂಡ್ ಟಿ ಇಂದನೂ ಮೆನ್ಷನ್ ಮಾಡ್ತಾರೆ. ಓಕೆ, ಇನ್ನು ಮುಂದೆ ಬರ್ತಾ ಹೇಳ್ತಾ ಹೋಗ್ತೀವಿ. ಇನ್ನು ಫೇಸ್ ಬಗ್ಗೆ ಭಾಳ ಹೇಳೋದಿದೆ. ಈಗ ಒಂದೇ ಪಾರ್ಟಿಕಲನ್ನು ತಗೊಳ್ಳೋಣ. ಆಸಿಲೇಷನಲ್ಲಿ ಒಂದೇ ಪಾರ್ಟಿಕಲನ್ನು ತಗೊಳ್ಳೋಣ. ಅದೇ ವೇವ್ಸ್ ಅಂತ ಬಂದಾಗ ತುಂಬ ಪಾರ್ಟಿಕಲ್ಸನ್ನು ತಗೊಳ್ಳೋಣ. ಓಕೆ, ಆಸಿಲೇಷನ್ನ ಕಂಟಿನ್ಯೂಯೇಷನ್ನೇ ವೇವ್. ಈಗ ಆಸಿಲೇಷನ್ ತಗೊಳ್ಳೋಣ. ಒಂದು ಪಾರ್ಟಿಕಲ್ ಮೇಲೆ ಹೋಯಿತು ಆಫ್ಟರ್ ಸೇ 1 ಸೆಕೆಂಡ್, ಇನ್ನೂ ಮೇಲೆ ಹೋಯಿತು, ಆಮೇಲೆ ಕೆಳಗಡೆ ಬರ್ತಾ ಇದೆ. ಈಗ ಸ್ಟಾರ್ಟ್ ಆದಮೇಲೆ 3 ಸೆಕೆಂಡ್ ಆದಮೇಲೆ ಆಫ್ಟರ್ 3 ಸೆಕೆಂಡ್ ವೇರ್ ಈಸ್ ದ ಪಾರ್ಟಿಕಲ್, ವಾಟ್ ಈಸ್ ದ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್, ದಟ್ ವಿ ಕ್ಯಾನ್ ನೋ ಇನ್ ಟರ್ಮ್ಸ್ ಆಫ್ ಫೇಸ್. ಓಕೆ, ಲೆಟ್ ಅಸ್ ಸೇ ಪಾರ್ಟಿಕಲ್ ಟೇಕ್ 4 seconds ಟು ಕಂಪ್ಲೀಟ್ 1 full ವೈಬ್ರೇಷನ್. 4 ಸೆಕೆಂಡ್ಗೆ ಒಂದು ಫುಲ್ ವೈಬ್ರೇಷನ್ ಆಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ 1 ಸೆಕೆಂಡ್ ಆದಮೇಲೆ ಪಾರ್ಟಿಕಲ್ಲು ಫುಲ್ ಮೇಲಕ್ಕೆ ಹೋಗುತ್ತೆ, 2 ಸೆಕೆಂಡ್ ಆದಮೇಲೆ ಕರೆಕ್ಟ್ ಇದೇ ಜಾಗಕ್ಕೆ ಬರುತ್ತೆ, 3ನೇ ಸೆಕೆಂಡ್ಗೆ ಇಲ್ಲಿಗೆ ಬರುತ್ತೆ, 4ನೇ ಸೆಕೆಂಡ್ಗೆ ಮತ್ತೆ ಇಲ್ಲಿಗೆ ಬರುತ್ತೆ. ಆಯಿತಾ? ಈಗ ಯಾರಾದರೂ ನಿಮ್ಮನ್ನು ವೇರ್ ಈಸ್ ದ ಪಾರ್ಟಿಕಲ್ ಆಫ್ಟರ್ 1 ಸೆಕೆಂಡ್ ಅಂತ ಕೇಳಿದರೆ ನೀವೇನು ಹೇಳ್ತೀರಾ? ಪಾರ್ಟಿಕಲ್ ಈಸ್ ಅಟ್ ಇಟ್ಸ್ ಪಾಸಿಟಿವ್ ಎಕ್ಸ್ಟ್ರೀಮ್ ಪೊಸಿಷನ್, ದಟ್ ಮೀನ್ಸ್ ಇಟ್ ಈಸ್ ಅಟ್ ದಿ ಟಾಪ್. ವೇರ್ ಈಸ್ ದ ಪಾರ್ಟಿಕಲ್ ಅಟ್ ಸೆಕೆಂಡ್, 2ನೇ ಸೆಕೆಂಡಲ್ಲಿ ಎಲ್ಲಿರುತ್ತೆ ಅಂದರೆ ಪಾರ್ಟಿಕಲ್ ಈಸ್ ಅಟ್ ಇಟ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ವೇರ್ ಈಸ್ ದ ಪಾರ್ಟಿಕಲ್ ಆಫ್ಟರ್ 3 ಸೆಕೆಂಡ್, ಪಾರ್ಟಿಕಲ್ ಈಸ್ ಅಟ್ ನೆಗೆಟಿವ್ ಎಕ್ಸ್ಟ್ರೀಮ್ ಪೊಸಿಷನ್, ಫುಲ್ ಬಾಟಮಿಗೆ ಬಂದಿದೆ. ಈ ಥರ ಹೇಳ್ಬೋದಲ್ವಾ? ಅಷ್ಟೇ ಅಲ್ಲ, 3 ಸೆಕೆಂಡ್ ಆದಮೇಲೆ ಪಾರ್ಟಿಕಲ್ ಯಾವ ಥರ ವೈಬ್ರೇಟ್ ಆಗ್ತಾ ಇದೆ ನೋಡಿ. 3ನೇ ಸೆಕೆಂಡ್ ಆದಮೇಲೆ ಪಾರ್ಟಿಕಲ್ ಮೇಲಕ್ಕೆ ಬರಲಿಕ್ಕೆ ರೆಡಿ ಆಗ್ತಾ ಇದೆ. 1ನೇ ಸೆಕೆಂಡ್ ಆದಮೇಲೆ ಪಾರ್ಟಿಕಲ್ ಎಲ್ಲಿದೆ? ಅದು ಕೆಳಗಡೆ ಬರಲಿಕ್ಕೆ ರೆಡಿ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಮೇಲಕ್ಕೆ ಹೋಗಲಿಕ್ಕೆ, ಕೆಳಗಡೆ ಬರಲಿಕ್ಕೆ, ಇನ್ನೂ ಕೆಳಗಡೆ ಹೋಗಲಿಕ್ಕೆ, ಮತ್ತೆ ಮೇಲುಗಡೆ ಬರಲಿಕ್ಕೆ, ಈ ಥರ ಸ್ಟೇಟ್ ಆಫ್ ವೈಬ್ರೇಷನನ್ನು ಹೇಳೋದೇ ಫೇಸ್. ಈಗ ನಾನು 1, 2, 3, 4 ಅಂತ ತಗೊಂಡೆ. ಅದರ ಬದಲಿಗೆ ಟೋಟಲ್ ಟೈಮನ್ನು ಟಿ ಅಂತ ತಗೊಂಡ್ರೆ ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರೆಯೋದು. ಟೈಮ್ ಪೀರಿಯಡ್ ಬಂದ್ಬಿಟ್ಟು ಟೈಮ್ ಟೇಕನ್ ಫಾರ್ 1 ಕಂಪ್ಲೀಟ್ ಆಸಿಲೇಷನ್. ಈಗ ಪೆಂಡ್ಯುಲಮ್ಮು ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರಲಿಕ್ಕೆ ತಗೊಳುತ್ತಲ್ಲ ಟೈಮು, ಅದನ್ನು ಒಂದು ಟೈಮ್ ಪೀರಿಯಡ್ ಅಂತ ಕರೀತಾರೆ. ಆಯಿತಾ? ಅದೇ ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ತಗೊಂಡಂಥ ಟೈಮನ್ನು T/4 ಅಂದರೆ ಒಂದು ಪಾರ್ಟ್ ಅಷ್ಟೇ, T/4. ಮತ್ತೆ ಇಲ್ಲಿಗೆ ಹೋಗಲಿಕ್ಕೆ ಅನದರ್ T/4, ಮತ್ತೆ ಇಲ್ಲಿಗೆ ಬರಲಿಕ್ಕೆ ಒನ್ಸ್ ಅಗೇನ್ T/4, ಮತ್ತೆ ಇಲ್ಲಿಗೆ ಬರಲಿಕ್ಕೆ T/4. ಆಯಿತಾ? ಅಥವಾ ಇಲ್ಲಿಗೆ ಬಂದರೆ ನೋಡಿ ಇದು T/4, ಬರೀ 1/4 ಆಫ್ ದ ಸೈಕಲ್ ಅಷ್ಟೇ. ಮತ್ತೆ T/4, ಮತ್ತೆ T/4, ಮತ್ತೆ T/4. ಸೊ ಅಲ್ಲಿಗೆ ಪ್ರತಿ T/4 ಅಲ್ಲೂ ಕೂಡ ಪಾರ್ಟಿಕಲ್ ಎಲ್ಲೆಲ್ಲಿದೆ, ಏನೇನು, ಬರೀ T/4 ಎಲ್ಲ, T/3, T/8. ಅದನ್ನೇ ನಾನು ಹೇಳ್ತಿರೋದು. ಯಾವುದೇ ಒಂದು ಹಂತದಲ್ಲಿ ಪಾರ್ಟಿಕಲ್ ಎಲ್ಲಿದೆ ಅಂತ ತಿಳ್ಕೋಬೇಕು ಅಂದರೆ ನಾವು ಫೇಸನ್ನು ತಿಳ್ಕೋಬೇಕು. ಫೇಸ್ ವಿಲ್ ಗಿವ್ ಯು ಅನ್ ಐಡಿಯಾ ಅಬೌಟ್ ದಿ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್. ಅರ್ಥ ಆಯ್ತಲ್ವಾ? ಫೇಸ್ ಅನ್ನೋದು ಇಟ್ ರೆಪ್ರೆಸೆಂಟ್ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್. ಇವಾಗ ಇನ್ನೊಂದು ಪ್ಯಾರಾಮೀಟರ್ ಬರುತ್ತೆ, ಎಪೋಕ್ ಅಂತ.
ಏನಿದು ಎಪೋಕ್? ಆ್ಯಕ್ಚುಲಿ ಈ ಇಕ್ವೇಷನನ್ನು ನಾವು y ಈಸ್ ಈಕ್ವಲ್ ಟು ಎ ಸೈನ್ ಬರೀ ಒಮೆಗಾ ಟಿ ಬರೆಯಲ್ಲ, ಪ್ಲಸ್ ಫೈ ಅಂತ ಬರೀತೀವಿ. ಈ ಫೈಯನ್ನು ಎಪೋಕ್ ಅನ್ನೋದು ಕರೆಕ್ಟಾ? ಆಮೇಲೆ ಒಮೆಗಾ ಟಿ ಪ್ಲಸ್ ಫೈ ಎಲ್ಲ ಸೇರಿ ಫೇಸ್ ಆಗುತ್ತೆ. ಬರೀ ಫೈ ಅನ್ನೋದು ಎಪೋಕ್, ಅದನ್ನು ನಾನು ಫೇಸ್ ಅಂತ ಬರೆದಿದ್ದೀನಿ ಆಯಿತಾ. ಇದು ಬೇಡ ಬಿಡಿ, ಇದು ಕನ್ಫ್ಯೂಷನ್ನೇ ಬೇಡ. ಐ ರಿಮೂವ್ ದಿಸ್ ಸಿಂಬಲ್. ಓಕೆ, ವೆಲ್ ಐ ರಿಮೂವ್ ದಿಸ್ ಸಿಂಬಲ್. ವೆಲ್ ದಿಸ್ ಈಸ್ ಎಪೋಕ್. ಎಪೋಕ್ ಅಂದರೆ ಏನು, ಫೇಸ್ ಅಂದರೆ ಏನು? ಆ್ಯಕ್ಚುಲಿ ಎಪೋಕ್ ಈಸ್ ಆಲ್ಸೋ ಫೇಸ್, ಬಟ್ ದೇರ್ ಇಸ್ ಎ ಸ್ಮಾಲ್ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಅಪ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇದು ಒಂದು ಪೆಂಡ್ಯುಲಮ್, ಹೀಗೆ ಆಸಿಲೇಟ್ ಆಗ್ತಾ ಇದೆ, ಹೀಗೆ ಆಸಿಲೇಟ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ, ಯೆಲ್ಲೋ ಕಲರ್. ಇದು ಪೆಂಡ್ಯುಲಮ್, ಹೀಗೆ ಆಸಿಲೇಟ್ ಆಗ್ತಾ ಇದೆ, ಪಿಂಕ್ ಕಲರ್. ಓಕೆ, ಹೀಗಿದಾವೆ, ರೈಟಾ? ಈಗ ನೋಡಿ, ಗಮನಿಸಿ, ಎರಡು ಒಂದೇ ಸತಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಗೊತ್ತಾಗ್ತಾ ಇದೆಯಲ್ವಾ? ಹೀಗೆ 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 ಹೋಗ್ತಾ ಇದ್ದಾವೆ. ಅಂದರೆ ದೇ ಆರ್ ಹ್ಯಾವಿಂಗ್ ಸೇಮ್ ಸ್ಟೇಟ್ ಆಫ್ ವೈಬ್ರೇಷನ್, ಸೇಮ್ ಸ್ಟೇಟ್ ಆಫ್ ವೈಬ್ರೇಷನ್. ಒಂದು ವೇಳೆ ನೀವು ಇದನ್ನು ಇಲ್ಲಿ ಇದ್ದಾಗ ಇದನ್ನು ಶುರು ಮಾಡಿ, ಆಯಿತಾ? ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಇದು ಈ ಕಡೆ ಬರ್ಬೇಕಾದ್ರೆ ಹಂಗೆ ಹೋಗುತ್ತೆ, ಆಯಿತಾ? ಇದು ಹಿಂಗೆ ಬಂದಾಗ ಹಿಂಗೆ ಬರುತ್ತೆ. ಅಂದರೆ ಎರಡೂ ಮೊದಲಿನ ಥರ ಹಿಂಗೆ ಜೊತೆಯಾಗಿ ಹೋಗೋದಿಲ್ಲ. ಇದು ಸ್ವಲ್ಪ ಇದರ ಹಿಂದೆ ಹೋಗ್ತಾ ಇದೆ. ಇದು ಇಲ್ಲಿಗೆ ಹೋದಾಗ ಶುರು ಮಾಡುತ್ತೆ. ಅಂದರೆ ನೋಡಿ ಹೆಂಗೆ, ಈ ನನ್ನ ಕೈ, ನನ್ನ ಕೈಯನ್ನೇ ನೋಡ್ಕೊಳ್ಳಿ. ಪೆಂಡ್ಯುಲಮ್ ಹೀಗೆ ಹೋದರೆ ಸೇಮ್. ಒಂದು ವೇಳೆ ನಾನು ನನ್ನ ಎಡಗೈಯನ್ನು ಅಲ್ಲಿಗೆ ತೊಗೊಂಡು ಹೋದಾಗ ಇದನ್ನು ಶುರು ಮಾಡ್ತೀನಿ, ಇದಿರು ಬರೋಕ್ಕೆ ಹಿಂಗೆ ಹೋಗುತ್ತೆ, ಆಯಿತಾ? ಸೊ ಎಲ್ಲ ರ್ಯಾಂಡಮ್ ಆಗ್ತಾ ಹೋಗುತ್ತೆ. ಅಂದರೆ ಎರಡು ಜೊತೆಯಾಗಿ ಹೋಗ್ತಾ ಇಲ್ಲ. ಅಥವಾ ಅದು ಈ ಕಡೆ ಬರ್ಬೇಕಾದ್ರೆ ಹಿಂಗೆ ಬರುತ್ತೆ, ಆಯಿತಾ? ಹೀಗೆ ಆಸಿಲೇಟ್ ಆಗ್ತಾ ಇದೆ. ಓಕೆ, ಅಂದರೆ ನೀವು ಇಲ್ಲಿ ಮೆಷರ್ಮೆಂಟನ್ನು ಸ್ವಲ್ಪ ಗ್ಯಾಪ್ ಕೊಟ್ಟು ಶುರು ಮಾಡ್ತಾ ಇದ್ದೀರಾ. ಆ ಏನು ಗ್ಯಾಪ್ ಕೊಟ್ಟು ಶುರು ಮಾಡ್ತೀರಲ್ಲ, ಈಗ ನೋಡಿ, ಎರಡು ಕೈಗಳು ಇದು ಇಲ್ಲಿ ಹೋದಾಗ ಇನ್ನು ಶುರು ಮಾಡ್ಕೋತೀರಾ, ಅಥವಾ ಈ ಕೈ ಇಲ್ಲಿಗೆ ಬಂದಾಗ ಶುರು ಮಾಡ್ಕೋತೀರಾ. ಅದೇನೋ ಸ್ವಲ್ಪ ಡಿಲೇ ಮಾಡಿದ್ರಲ್ಲ, ಆ ಡಿಲೇನೇ ಎಪೋಕ್. ಆ ಎಪೋಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ಈ ಕೈ ಇಲ್ಲಿತ್ತು, ಇಲ್ಲಿಗೆ ಬಂದಾಗ ಇದನ್ನು ಶುರು ಮಾಡ್ತೀರಾ ಅಂದ್ಕೊಳ್ಳಿ, ಆಯಿತಾ? ಇಷ್ಟು ಗ್ಯಾಪ್, ಇದು ಇಲ್ಲಿಗೆ ಹೋದಾಗ ಅಲ್ಲಿ ಇದು ಇಲ್ಲಿಗೆ ಬಂದುಬಿಟ್ಟಿರುತ್ತೆ, ಮತ್ತು ಇದು ಈ ಕಡೆಗೆ ಹೋದಾಗ ಇದು ಇಲ್ಲಿಗೆ ಬಂದುಬಿಟ್ಟಿರುತ್ತೆ. ಅಂದರೆ ಆ ಗ್ಯಾಪ್ ಹಂಗೇ ಮೇಂಟೈನ್ ಆಗ್ತಾ ಹೋಗುತ್ತೆ. ಆ ಗ್ಯಾಪನ್ನೇ ನಾವು ಎಪೋಕ್ ಅಂತ ಕರೆಯೋದು. ಈಗ ಫಾರ್ ಎಕ್ಸಾಂಪಲ್ ಪೆಂಡ್ಯುಲಮ್ಗೆ ಬರೋಣ. ಪೆಂಡ್ಯುಲಮ್ಗೆ ಬರೋದಾದರೆ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ಈಸಿ ಮೆಷರ್ಮೆಂಟ್. ಓಕೆ, ಒನ್ಸ್ ಅಗೇನ್ ಐ ವಿಲ್ ಡ್ರಾ ಇಟ್ ಹಿಯರ್. ತುಂಬ ಡಯಾಗ್ರಾಮ್ಸ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಸೊ ಇಲ್ಲೊಂದು ಪೆಂಡ್ಯುಲಮ್ ತೊಗೋತೀನಿ, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ನು. ನಾನು ಇಲ್ಲಿ ಎಳೆದು ಬಿಟ್ಟು ಶುರು ಮಾಡ್ತೀನಿ ಅಂದ್ಕೊಳ್ಳಿ. ಅವಾಗ ಇಲ್ಲಿಗೆ ಹೋಗಿ, ಆಯಿತಾ, ಇಲ್ಲಿಗೆ ಬರುತ್ತೆ. ಇದು ಒಂದು ಆಸಿಲೇಷನ್ ಅಂತ, ರೈಟ್? ಹೀಗೆ ಹೋಗಿ ಹೀಗೆ ಬಂದರೆ ಒಂದು ಆಸಿಲೇಷನ್, ಹೀಗೆ ಹೋಗಿ ಹೀಗೆ ಬಂದರೆ ಎರಡು ಆಸಿಲೇಷನ್, 3, 4, 5, 6. ಅದರ ಬದಲಿಗೆ ನಾನು ಇಲ್ಲಿಂದ ಶುರು ಮಾಡಿ ಆಮೇಲೆ 1, 2, 3, 4, 5 ಅಂತ ಅಂದಾಗ ಇದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಇದು ಎಪೋಕ್ ಅಂತ. ಎಪೋಕ್ ಅನ್ನೋದು ಇನಿಷಿಯಲ್ ಫೇಸ್. ಆ ಇನಿಷಿಯಲ್ ಫೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಆಮೇಲೆ ಬರ್ತಕ್ಕಂಥ ಫೇಸು ವೇರಿ ಆಗುತ್ತೆ. ಸೊ ಫೇಸ್ ಅನ್ನೋದು ವೇರಿಯಬಲ್ ಕ್ವಾಂಟಿಟಿ, ಎಪೋಕ್ ಅನ್ನೋದು ಕಾನ್ಸ್ಟೆಂಟ್ ಕ್ವಾಂಟಿಟಿ. ಆರ್ ಯು ಫಾಲೋಯಿಂಗ್? ಸೊ ಎಪೋಕ್ ಮತ್ತು ಫೇಸ್ ಎರಡೂ ಒಂದೇ ಆದ್ರೂ, ಈ ಒಂದು ದೇ ಬೋತ್ ರೆಪ್ರೆಸೆಂಟ್ ಸ್ಟೇಟ್ ಆಫ್ ವೈಬ್ರೇಷನ್. ಫೇಸ್ ಕೀಪ್ಸ್ ಆನ್ ಚೇಂಜಿಂಗ್, ಎಪೋಕ್ ರಿಮೇನ್ಸ್ ಕಾನ್ಸ್ಟೆಂಟ್. ಇಟ್ ಈಸ್ ಇನಿಷಿಯಲ್ ಫೇಸ್. ಇವಾಗ 30 ಡಿಗ್ರಿ ಅಂತ ಇಟ್ಕೊಳ್ಳೋಣ ಡಿಫ್ರೆನ್ಸ್, 30 ಡಿಗ್ರಿ. ಈಗ ಇದು ಒಂದು ಫುಲ್ ಆಸಿಲೇಷನ್ಗೆ 360 ಅಂದರೆ +30. ಎರಡು ಆಸಿಲೇಷನ್ ಅಂದರೆ, ಈಗ ಒಂದು ಆಸಿಲೇಷನ್ಗೆ ನೋಡಿ ಹೇಗೆ ಗೊತ್ತಾ, ಒಂದು ಸತಿ ಹಿಂಗೆ ಹೋದರೆ 180, ಮತ್ತೆ ಬಂದರೆ 180, 360 ಆಯಿತಾ? ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ 30 ಸೇರ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅವಾಗ 360 + 30. ಎರಡು ಆಸಿಲೇಷನ್ಗೆ 720 + 30 ಆಯಿತಾ? 3 ಆಸಿಲೇಷನ್ಗೆ 3 × 360 + 30. ಆ 30 ಅನ್ನೋದು ಎಪೋಕ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಎಪೋಕ್ ಅಂದರೆ ಏನು? ಇಟ್ ಈಸ್ ಇನಿಷಿಯಲ್ ಫೇಸ್. ಫೇಸ್ ಅಂದರೆ ಏನು? ಇಟ್ ಈಸ್ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್. And what is the difference? Epoch is always constant, phase is variable. Normally phase is represented in terms of degrees, pi anta. 180 degree andre pi antivi, 90 degree andre pi/2 antivi. ಈ ರೀತಿ ಹೇಳ್ಕೊಂಡು ಹೋಗ್ತೀವಿ. ಇದಿಷ್ಟುನು ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೂ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ನೂ ತುಂಬ ಇದೆ, ಬಟ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದೀನಿ. ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ಫೇಸ್, ಆಮೇಲೆ ಜೊತೆಗೆ ಟೈಮ್ ಪೀರಿಯಡ್. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಸಂಬಂಧಪಟ್ಟಂಗೆ ಐ ವಿಲ್ proceed further.
ಸರ್ಕ್ಯುಲರ್ ಮೋಷನ್ ಇದೆಯಲ್ಲ, ನೆಕ್ಸ್ಟ್ ಹೆಡ್ಡಿಂಗ್ ಸರ್ಕ್ಯುಲರ್ ಮೋಷನ್ ಆಸ್ ಅ ಸಿಂಪಲ್ ಹಾರ್ಮೋನಿಕ್. ಸರ್ಕ್ಯುಲರ್ ಮೋಷನ್ ಆಸ್ ಅ ಸಿಂಪಲ್ ಹಾರ್ಮೋನಿಕ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಆಮೇಲೆ ಈ ಈಕ್ವೇಷನ್ ಅನ್ನು ಡಿರೈವ್ ಕೂಡ ಮಾಡ್ತೀನಿ. ಇವಾಗ ಏನು ಗೊತ್ತಾ, ಈ 1610 1610ನೇ ಇಸ್ವಿನಲ್ಲಿ ಗೆಲಿಲಿಯೋ ಕೇಳಿದಿರಲ್ವ ನೀವು, ಗೆಲಿಲಿಯೋ ಜುಪಿಟರ್ನ ಅಬ್ಸರ್ವ್ ಮಾಡಿ 4 ಸ್ಯಾಟಲೈಟ್ಸನ್ನು ಕಂಡುಹಿಡಿತಾನೆ, ನ್ಯಾಚುರಲ್ ಸ್ಯಾಟಲೈಟ್ಸ್. ಆ್ಯಕ್ಚುಲಿ ಜುಪಿಟರ್ಗೆ ತುಂಬ ಸ್ಯಾಟಲೈಟ್ಸ್ ಇದ್ದಾವೆ, ಕೆಲವೆಲ್ಲ ತುಂಬ ಚಿಕ್ಕದಾಗಿದ್ದಾವೆ. ಅಕಾರ್ಡಿಂಗ್ ಟು ಒನ್ ಸೋರ್ಸ್ ಮೋರ್ ದೆನ್ 90 ಸ್ಯಾಟಲೈಟ್ಸ್ ಇದ್ದಾವೆ, ಆಯಿತಾ. ಆದರೆ ಮೇಜರ್ 12 13 ಅಷ್ಟೇ. ಅದರಲ್ಲಿ 4 ಸ್ಯಾಟಲೈಟ್ಸನ್ನು ಜುಪಿಟರ್ಗೆ ಈ ಗೆಲಿಲಿಯೋ ಕಂಡುಹಿಡ್ದ. ಯಾವಾಗ 1610ನಲ್ಲಿ. ಯಾವ ಥರ ಕಂಡುಹಿಡ್ದ, ಜುಪಿಟರ್ನ ನೋಡಿದಾಗ ಮೂನ್ ಅಂತ ಕೂಡ ಕರೀತಾರೆ ಸ್ಯಾಟಲೈಟ್ಸನ್ನು. ಹಂಗಂತ ಹೇಳಿ ನಮ್ಮ ಚಂದ್ರ ಅಂತಲ್ಲ, ಚಂದ್ರ ಅನ್ನೋದು ನಾವು ಇಟ್ಕೊಂಡಿರೋದು. ಆ ಸ್ಯಾಟಲೈಟ್ಸ್ಗೆ ಇನ್ನೊಂದು ಹೆಸರು ಮೂನ್ ಅಂತ ಕೂಡ ತಿಳ್ಕೊಂಡಿರಿ. ಅವನು ಆ ಮೂನ್ಗಳು ಹೀಗೆ 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 ಮೂವ್ ಆಗೋದನ್ನು ಗಮನಿಸ್ತಾ ಇದ್ದ. ನೋಡಿ, ನನ್ನ ಕೈಯನ್ನು ಗಮನಿಸಿ. ಓಕೆ, ಈ ಪಾಯಿಂಟನ್ನು ಅಷ್ಟೇ ಗಮನಿಸಿ. ಹೀಗೆ 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 ಹೀಗೆ. ಡೋಂಟ್ ಯು ಥಿಂಕ್ ಇಟ್ ಈಸ್ ಎನ್ ಆಸಿಲೇಟರಿ ಮೋಷನ್? ಎಸ್, ಇಟ್ ಈಸ್ ಎನ್ ಆಸಿಲೇಟರಿ ಮೋಷನ್. ಸೊ ಗೆಲಿಲಿಯೋ ನೋಡಿದಾಗ ಆ ಸ್ಯಾಟಲೈಟ್ಸ್ ಆಸಿಲೇಟ್ ಆದಂಗೆ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಸ್ಯಾಟಲೈಟ್ಸ್ ಆಸಿಲೇಟ್ ಆಗಲ್ಲ, ಸ್ಯಾಟಲೈಟ್ಸು ರೊಟೇಟ್ ಆಗ್ತವೆ. ಆದರೆ ಅವನಿಗೆ ಅದು ಆಸಿಲೇಟ್ ಆದಂಗೆ ಕಾಣಿಸ್ತು. ಯಾಕೆ ಅಂದರೆ ಆ ರೊಟೇಷನಲ್ ಮೋಷನನ್ನು ಅವನು ಎಡ್ಜ್ ವೈಸ್ ನೋಡ್ದ, ಫ್ರಂಟ್ ವೈಸ್ ನೋಡಲಿಲ್ಲ. ಗಮನಿಸಿ ಮಕ್ಕಳೇ, ಈ ಪೆನ್ನನ್ನು ಗಮನಿಸಿ. ಹೀಗೆ ತಿರುಗಿಸಿದೆ, ನಿಮಗೆ ಫುಲ್ಲು ರೊಟೇಟ್ ಆಗೋದು ಗೊತ್ತಾಗುತ್ತೆ, ಆಯಿತಾ. ಫುಲ್ಲು ರೊಟೇಟ್ ಆಗೋದು ಗೊತ್ತಾಗುತ್ತೆ. ಅದೇ ಈ ರೀತಿ ರೊಟೇಟ್ ಆದರೆ, ಇಲ್ಲಿ ರೊಟೇಟ್ ಆದರೆ, ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದಾದರೆ ನೀವು ಫ್ರಂಟಲ್ಲಷ್ಟೇ ನೋಡ್ತಾ ಇದ್ದರೆ ಇಲ್ಲಿರೋದು ಕಾಣಿಸುತ್ತೆ, ಆಯಿತಾ. ತುಂಬ ಫಾಸ್ಟಾಗಿ. ಮೊನ್ನೆ ಅಷ್ಟೇ ದೀಪಾವಳಿ ಆಗಿದೆ, ಅದರಲ್ಲಿ ಸುರ್ಸುರ್ ಬತ್ತಿ ಇಟ್ಕೊಂಡು ನೀವು ಎಲ್ಲ ತಿರುಗಿಸಿರ್ತೀರಾ. ಈಗ ತಿರುಗಿಸ್ತಾ ನೋಡಿ ಒಂದು ಸರ್ಕಲ್ ಫಾರಮ್ ಆಗುತ್ತೆ. ಅದನ್ನು ಹೀಗೆ 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 ಮಾಡಿ ಹೀಗೆ ಮಾಡಿ ಸ್ಟ್ರೈಟ್ ಲೈನ್ ಥರ ಕಾಣಿಸುತ್ತೆ. ಅದೇ ಇವನಿಗಾಗಿದ್ದು. ಸೊ ಸ್ಯಾಟಲೈಟ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬಂದಂಗೆ ಆಗ್ತಾ ಇತ್ತು. ಸೊ ರೊಟೇಷನಲ್ ಮೋಷನ್. ಅವನಿಗೆ ಆ ಮೂನ್ಗಳು ಈ ರೀತಿ ಮೂವ್ ಆದಂಗೆ, ಅಂದರೆ ವೈಬ್ರೇಟ್ ಆದಂಗೆ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಅವು ವೈಬ್ರೇಟ್ ಆಗ್ತಾ ಇರಲಿಲ್ಲ, ರೊಟೇಟ್ ಆಗ್ತಾ ಇದ್ವು. ಆ ಗ್ಯಾಲಿಲಿಯೋ ಆ ರೊಟೇಷನಲ್ ಮೋಷನನ್ನು ಎಡ್ಜ್ ವೈಸ್ ನೋಡಿದ್ದ. ಟಾಪಿಂದ ನೋಡಿದರೆ ರೊಟೇಟ್ ಆಗೋದು ಕಾಣಿಸ್ತಾ ಇತ್ತು, ಎಡ್ಜಿಂದ ನೋಡಿದ್ರಿಂದ ಅವನಿಗೆ ರೊಟೇಟ್ ಆದಂಗೆ ಕಾಣಿಸ್ಲಿಲ್ಲ, ಆಸಿಲೇಟ್ ಆದಂಗೆ ಕಾಣಿಸ್ತು. ಇದರ ಅರ್ಥ ಏನು, ರೊಟೇಷನಲ್ ಮೋಷನ್ ಆರ್ ಸರ್ಕ್ಯುಲರ್ ಮೋಷನ್ ಈಸ್ ಈಕ್ವಲೆಂಟ್ ಟು ಆಸಿಲೇಟರಿ ಮೋಷನ್, ದಟ್ ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್. ನಾವು ಈಗ ಅದನ್ನು ಪ್ರೂವ್ ಮಾಡಬೇಕು. ಅಂದರೆ ವಿ ಹ್ಯಾವ್ ಟು ಶೋ ದಟ್ ಸರ್ಕ್ಯುಲರ್ ಮೋಷನ್ ಈಸ್ ಈಕ್ವಲೆಂಟ್ ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಗಮನಿಸಿ ಮಕ್ಕಳೇ, ಈಗ ನಾನು ಒಂದು ಪಾರ್ಟಿಕಲ್ನ ತಗೋತೀನಿ, ಅದು ಸರ್ಕ್ಯುಲರ್ ಮೋಷನಲ್ಲಿದೆ ಅಂತ ಇಟ್ಕೊಳ್ಳೋಣ. ಒಂದು ಪಾರ್ಟಿಕಲ್ ಈ ಥರ ಒಂದು ಸರ್ಕಲಲ್ಲಿ ಮೂವ್ ಆಗ್ತಾ ಇದೆ. ಸರ್ಕ್ಯುಲರ್ ಮೋಷನ್ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ. ಈ ಸರ್ಕಲಿನ ಸೆಂಟರ್ ಇದು ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್. ಓಕೆನಾ? ರೈಟ್. ಓ ಈಸ್ ದ ಸೆಂಟರ್ ಆಫ್ ದಿಸ್ ಸರ್ಕಲ್. ಈಗ ಸದ್ಯಕ್ಕೆ ಪಾರ್ಟಿಕಲ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ದಿಸ್ ಈಸ್ ಪಾರ್ಟಿಕಲ್ ಪಿ. Draw one line from P to O. So OP represents radius of the circle. ಓಕೆನಾ? ಈಗ ಈ ಪಾರ್ಟಿಕಲ್ ಹೀಗೆ ರೊಟೇಟ್ ಆಗ್ತಾ ಇದೆ ವಿತ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಗೊತ್ತಾಗ್ತಾ ಇದೆಯಾ ಆಂಗ್ಯುಲರ್ ವೆಲಾಸಿಟಿ ಯಾಕೆ ಬೇಕು ಅಂತ? ರೊಟೇಷನಲ್ ಮೋಷನ್, ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. After t second, this particle will come to, let us say, this position. ಇಲ್ಲಿಗೆ ಬಂದಿದೆ ಅಂತ ಇಟ್ಕೊಳ್ಳಿ. So it is now at say P dash. I join this. Got it? That means it has covered some angle. ಈಗ ಮಕ್ಕಳೇ, ಬಿಗಿನಿಂಗಲ್ಲಿ ಸರ್ ಇಲ್ಲೇ ಇರಬೇಕಾ? ಎಲ್ಲಿ ಬೇಕಾದರೂ ಇರ್ಬೋದು. ಅದು ಇಲ್ಲಿದ್ದು ಇಲ್ಲಿಗೆ ಬಂದ್ರೂ ಆಯಿತು, ಅಥವಾ ಇಲ್ಲಿಂದ ಇಲ್ಲಿಗೆ ಬಂದರೂ ಆಯಿತು. ಅಂದರೆ ನಾನು ಈಗ ಪಾರ್ಟಿಕಲನ್ನು ಆಲ್ರೆಡಿ ಒಂದಷ್ಟು ಮೂವ್ ಆದಮೇಲೆ ಲೆಕ್ಕಕ್ಕೆ ತಗೋತಾ ಇದ್ದೀನಿ. ಅಂದರೆ ಇದು ನಮ್ಮ ಎಪೋಕ್. ಗೊತ್ತಾಗ್ತಾ ಇದೆಯಾ? ನೀವು ಇಲ್ಲಿಂದನೇ ಶುರು ಮಾಡಿದರೆ ಎಪೋಕ್ 0. ಪೆಂಡಿಲಮ್ ಅನ್ನು ಜ್ಞಾಪಿಸ್ಕೊಳ್ಳಿ.
ಪೆಂಡ್ಯುಲಮನ್ನು ನೀವು ಇಲ್ಲಿಂದ ಲೆಕ್ಕ ಶುರು ಮಾಡಿದರೆ ಇದು ಎಕ್ಸ್ಟ್ರಾ, ಅದೇ ಇಲ್ಲಿಂದನೇ ಶುರು ಮಾಡಿದರೆ ಅಥವಾ ಇಲ್ಲಿಂದ ಶುರು ಮಾಡಿದರೆ ಇದು ಲೆಕ್ಕ ಇಲ್ಲ. ಸೊ ಎಪೋಕ್ ಅನ್ನೋದು ನೀವು ಎಲ್ಲಿಂದ ಶುರು ಮಾಡ್ತೀರಾ ಅದಕ್ಕೂ ಮತ್ತೆ ನೆಕ್ಸ್ಟ್ ಪೊಸಿಷನ್ಗೂ ಏನು ಗ್ಯಾಪ್ ಇದೆ ಅನ್ನೋದು. ಇಲ್ಲಿ ನೋಡಿ, ನಾನು ಇಲ್ಲಿಂದ ಶುರು ಮಾಡಿದರೆ ಈ ಎಪೋಕ್ ಅನ್ನೋದು ಬರ್ತಿರ್ಲಿಲ್ಲ. ಸರ್ ಹಂಗೇನು ಮಾಡಲೇಬೇಕಾ? ಏನಿಲ್ಲಪ್ಪ, ನೀವು ಎಲ್ಲಿಂದ ಶುರು ಮಾಡಿದ್ರು ನಡ್ಕೊಂಡು ಹೋಗುತ್ತೆ. ಅಂದರೆ ಇವಾಗ ನಾನು ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಬಂದರೂ ನಡೆಯುತ್ತೆ. ಈಗ ಇದೇ ಸರ್ಕಲ್ ಅಂದ್ಕೊಳ್ಳಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ಸು, ಪಾರ್ಟಿಕಲ್ ಇಲ್ಲಿದೆ, ಹಿಂಗೆ ತಗೊಂಡ್ರು ನಡೆಯುತ್ತೆ. ಆಯಿತಾ? ನಾನೇನು ಮಾಡಿದ್ದೀನಿ, ಇಲ್ಲಿಂದ ಇಲ್ಲಿ ಕವರ್ ಆದಂಗೆ ಮಾಡಿ ಇದನ್ನು ಆಂಗಲ್ ಕವರ್ಡ್ ಅಂತ ಬರ್ದಿದ್ದೀನಿ. ಆಂಗಲ್ ಕವರ್ಡ್ ಈಸ್ ನಥಿಂಗ್ ಬಟ್ ಒಮೆಗಾ ಟಿ. ಹೆಂಗೆ ಗೊತ್ತಾ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಈಸ್ ಈಕ್ವಲ್ ಟು ಒಮೆಗಾ, ಆಂಗಲ್ ಕವರ್ಡ್ ಈಸ್ ಈಕ್ವಲ್ ಟು ಒಮೆಗಾ ಟಿ, ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ. ಒಂದು ವೇಳೆ ಪಾರ್ಟಿಕಲ್ ಇಲ್ಲಿತ್ತು ಇಲ್ಲಿಗೆ ಬಂತು ಅಂತ ತಗೊಂಡ್ರೆ ದಿಸ್ ಇಟ್ ಸೆಲ್ಫ್ ಈಸ್ ಒಮೆಗಾ ಟಿ. ಮಕ್ಕಳೇ, ಒಮೆಗಾ ಟಿಗೂ ಫೈಗೂ ಏನಂತ ವ್ಯತ್ಯಾಸ ಇಲ್ಲ. ನೀವು ಎಲ್ಲಿಂದ ಶುರು ಮಾಡ್ತೀರಾ ಅನ್ನೋದು ಫೈಯನ್ನು ಡಿಸೈಡ್ ಮಾಡುತ್ತೆ. ನಾನು ಇಲ್ಲಿಂದ ಶುರು ಮಾಡಿದ್ರಿಂದ ಫೈ ಇಲ್ವೇ ಇಲ್ಲ, ಇಲ್ಲಿಂದ ಶುರು ಮಾಡಿರೋದ್ರಿಂದ ಫೈ ಇದೆ ಅಷ್ಟೇನೆ. ಬೇರೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಈಗ ಈ ಡಯಾಗ್ರಾಮ್ ಸ್ವಲ್ಪ ಕ್ರೌಡ್ ಆಯಿತು, ಗಮನಿಸಿ. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀನಿ. ಆಯಿತಾ? ಸೊ ಐ ರೀಡ್ರಾ ದಿ ಡಯಾಗ್ರಾಮ್ ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಅಷ್ಟೇ, ಬೇರೆ ಏನೂ ಇಲ್ಲ. ಎರಡೇ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ ನೀವು. ಸೊ ಪಿ ಡ್ಯಾಶಿಂದ ಓಗೆ ಲೈನನ್ನು ಜಾಯಿನ್ ಮಾಡಿದೆ. ಓಕೆನಾ? ಈಗ ಅದು ಇಷ್ಟು ಆ್ಯಂಗಲನ್ನು ಕವರ್ ಮಾಡಿದೆ. ಎಷ್ಟು ಆ್ಯಂಗಲನ್ನು ಕವರ್ ಮಾಡಿದೆ? ಥೀಟಾ, ದಟ್ ಈಸ್ ಒಮೆಗಾ ಟಿ ಪ್ಲಸ್ ಫೈ. ಒಂದು ವೇಳೆ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟೇ ಇದು ಅಂತ ತಗೊಂಡಾಗ ಥೀಟಾ ಈಸ್ ಜಸ್ಟ್ ಒಮೆಗಾ ಟಿ. ಓಕೆನಾ? ಇರಲಿ, ಒಮೆಗಾ ಟಿ ಪ್ಲಸ್ ಫೈ ಅಂತಂದರೆ ಇಟ್ಕೊಳ್ಳೋಣ. ಈಗ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾಪ್ ಮಾಡಿರಲ್ವಾ, ಇದನ್ನು ನಾನು ಸೇ ಎಕ್ಸ್ ಅಂತ ಕರಿತೀನಿ. ಓ ಎಕ್ಸ್. ನೋಡಿ, ಸ್ವಲ್ಪ ಗಮನಿಸಿ. ಪಿ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂತು, ಇದು ಎಕ್ಸ್ ಆಯಿತು. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂತು, ಎಕ್ಸ್ ಏನಾಗುತ್ತೆ ಅಂದರೆ ಓಕೆ, ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ನೌ ಇನ್ ದ ಟ್ರಯಾಂಗಲ್ ಓ ಎಕ್ಸ್ ಪಿ ಪ್ಲೀಸ್ ರೈಟ್ ಕಾಸ್ ಥೀಟಾ ಬರೀರಿ. ದಟ್ ಈಸ್ ಕಾಸ್ ಥೀಟಾ, ಇದು ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಅಡ್ಜಸೆಂಟ್ ಬೈ ಏನು ಹೇಳಿ? ಹೈಪಾಟಿನಸ್ ಬೈ ಹೈಪಾಟಿನಸ್, ದಟ್ ಈಸ್ ಓ ಎಕ್ಸ್ ಡಿವೈಡೆಡ್ ಬೈ ಓ ಪಿ ಡ್ಯಾಶ್. ಓಕೆ, ಆರ್ ಓ ಎಕ್ಸ್ ಈಸ್ ಈಕ್ವಲ್ ಟು ಓ ಪಿ ಡ್ಯಾಶ್ ಕಾಸ್ ಥೀಟಾ. ಓ ಪಿ ಡ್ಯಾಶ್ ಬಂದು ಏನು? ರೇಡಿಯಸ್. ಇದನ್ನು ನಾನು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓ ಎಕ್ಸ್ ಅನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು ಓ ಪಿ ಡ್ಯಾಶ್ ಅಂದರೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್, ದಟ್ ಈಸ್ ಆರ್. ಆಮೇಲೆ ಕಾಸ್ ಥೀಟಾ, ದಟ್ ಈಸ್ ಕಾಸ್ ಆಫ್ ಥೀಟಾನ ನಾನೇನು ಇಟ್ಕೊಂಡಿದ್ದೀನಿ? ಒಮೆಗಾ ಟಿ ಪ್ಲಸ್ ಫೈ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಮಕ್ಕಳೇ, ಇದು ಈಗ ಇಲ್ಲಿ ಬರ್ತೀನಿ. ಈಗ ಪಾರ್ಟಿಕಲ್ ಇಲ್ಲಿದ್ರೆ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂದರೆ ಇದು ಪರ್ಪೆಂಡಿಕ್ಯುಲರ್, ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಅದೇ ಪಾರ್ಟಿಕಲ್ ಇಲ್ಲಿ ಬಂದರೆ ಇದು ಡಿಸ್ಪ್ಲೇಸ್ಮೆಂಟ್. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂದರೆ ಇದು ಡಿಸ್ಪ್ಲೇಸ್ಮೆಂಟ್. ಏನಾಗ್ತಾ ಇದೆ? ಇಲ್ಲಿಂದ ಪಾರ್ಟಿಕಲ್ ಮುಂದಕ್ಕೆ ಹೋದಂಗೆಲ್ಲ ಈ ಎಕ್ಸ್ ಅನ್ನೋ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿಗೆ ಬಂದಾಗ ಎಕ್ಸ್ 0 ಆಯಿತು. ಹಾಗೆ ಪಾರ್ಟಿಕಲ್ ಮುಂದಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿಗೆ ಬಂತು, ಡ್ರಾ ಪರ್ಪೆಂಡಿಕ್ಯುಲರ್, ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂತು, ಓಕೆ, ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂತು, ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂತು, ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ಸೊ ಇಲ್ಲಿ ಗಮನಿಸಿ, ಸೆಂಟರನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಮೊದಲು ಇಷ್ಟಿತ್ತು ಎಕ್ಸ್ ವ್ಯಾಲ್ಯೂ, ಕಡಿಮೆ ಆಗಿ 0 ಆಯಿತು. ಮತ್ತೆ ಜಾಸ್ತಿ ಆಗಿ ರೇಡಿಯಸ್ ಆಯಿತು. ಅಂದರೆ ರೇಡಿಯಸ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ನೋಡಿ, ಇಲ್ಲಿ ಎಕ್ಸ್ ಅನ್ನೋದು
ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಆಗ್ತಾ ಇದೆಯಲ್ವಾ. ಸೊ ಜಾಸ್ತಿ ಇತ್ತು ಕಡಿಮೆ ಆಯಿತು, ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂದರೆ ಈ ರೀತಿ ವೇರಿ ಆಗ್ತಾ ಇದೆಯಲ್ವಾ, ದಟ್ ಈಸ್ ಆಸಿಲೇಷನ್. ಸೊ ಎಕ್ಸ್ ಈಸ್ ವೇರಿಯಿಂಗ್ ಪೀರಿಯಾಡಿಕಲಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಮ್ಯಾಕ್ಸಿಮಮ್, ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ರೇಡಿಯಸ್. ಅದನ್ನೇ ನಾನು ಇಲ್ಲಿ ಆಂಪ್ಲಿಟ್ಯೂಡ್ ಅಂತ ತಗೊಂಡಿರೋದು. ಲೆಟ್ ಆರ್ ಈಸ್ ಈಕ್ವಲ್ ಟು ಎ, ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಪ್ಲಸ್ ಫೈ. ಸೊ ಏನು ಹೇಳ್ಬೋದು ಅಂದರೆ ಇದನ್ನು ಎಕ್ಸ್ ಪ್ರೊಜೆಕ್ಷನ್ ಅಂತ ಕರೀತಾರೆ. ಎಕ್ಸ್ ಪ್ರೊಜೆಕ್ಷನ್ ಆರ್ ಪ್ರೊಜೆಕ್ಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವೇರೀಸ್ ಪೀರಿಯಾಡಿಕಲಿ ಆಸ್ ದ ಪಾರ್ಟಿಕಲ್ ರೊಟೇಟ್ಸ್ ಅಲಾಂಗ್ ದಿ ಸರ್ಕ್ಯುಲರ್ ಪಾತ್. The x projection varies according to this equation. ಇದು ಎಕ್ಸ್ ಪ್ರೊಜೆಕ್ಷನ್ ಆಯಿತು. ಕಾಸ್ ವೈ ಪ್ರೊಜೆಕ್ಷನ್ ತಗೊಳ್ಳೋದಾದರೆ ಅಂದರೆ ಇದೇ ಡಯಾಗ್ರಾಮನ್ನೇ ಮತ್ತೊಮ್ಮೆ ಬರೀತೀನಿ. ಇವಾಗ ಇಲ್ಲಿ ಡ್ರಾ ಮಾಡೋ ಬದಲಿಗೆ ಇಲ್ಲಿಗೆ ಡ್ರಾ ಮಾಡ್ತೀರಾ ಅಂದ್ಕೊಳ್ಳಿ. ಇಲ್ಲಿ ಡ್ರಾ ಮಾಡಿದ್ರೆ ದಿಸ್ ಈಸ್ ವೈ ವ್ಯಾಲ್ಯೂ. ಅದೇ ಪಾರ್ಟಿಕಲ್ ಇಲ್ಲಿದ್ದಾಗ ದಿಸ್ ಈಸ್ ವೈ ವ್ಯಾಲ್ಯೂ. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂದಾಗ ದಿಸ್ ಈಸ್ ವೈ ವ್ಯಾಲ್ಯೂ. ಸೊ ವೈ ವ್ಯಾಲ್ಯೂ ಈಸ್ ಇನ್ಕ್ರೀಸಿಂಗ್. ಸೊ ವೈ ಆಕ್ಸಿಸ್ ತೊಗೊಂಡ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಪಾರ್ಟಿಕಲ್ ಇಲ್ಲಿಗೆ ಬಂದಾಗ ವೈ, ಇಲ್ಲಿಗೆ ಬಂದಾಗ ವೈ, ಇಲ್ಲಿಗೆ ಬಂದಾಗ ವೈ, ಸೊ ಇಲ್ಲಿಗೆ ಬಂದಾಗ ಝೀರೋ. ಅಂದರೆ ಪಾರ್ಟಿಕಲ್ ರೊಟೇಟ್ ಆದಂಗೆಲ್ಲ ವೈ ಜಾಸ್ತಿ ಜಾಸ್ತಿ ಆಗುತ್ತೆ, ಕಡಿಮೆ ಕಡಿಮೆ ಆಗುತ್ತೆ. ಮತ್ತು ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳೋಣ ಪಾರ್ಟಿಕಲ್, ಆಯಿತಾ. ನಾವು ದಿಸ್ ಈಸ್ ವೈ, ಇಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಈ ದಿಸ್ ಈಸ್ ವೈ, ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ. ಅಂದರೆ ನಾವು ವೈ ಈಸ್ ಇನ್ಕ್ರೀಸಿಂಗ್. ನೋಡಿ, ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಡಿಕ್ರೀಸಿಂಗ್, ಮೇಲೆ ಕೆಳಗಡೆ ಮೇಲೆ ಕೆಳಗಡೆ. ಸೊ ವೈ ಈಸ್ ಆಲ್ಸೋ ವೇರಿಯಿಂಗ್. ಇಲ್ಲಿ ನಾನು ಎಕ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಎಕ್ಸನ್ನು ಡಿರೈವ್ ಮಾಡಿದ್ದೀನಿ. ಅದೇ ಥರ ವೈಗೂ ಕೂಡ ಡಿರೈವ್ ಮಾಡೋದಾದರೆ ವೈ ಈಸ್ ಈಕ್ವಲ್ ಟು ಎ ಕಾಸ್ ಬದಲಿಗೆ ಸೈನ್ ಬರುತ್ತೆ, ಒಮೆಗಾ ಟಿ ಪ್ಲಸ್ ಫೈ ಹಾಗೆ ಇರುತ್ತೆ. ಸೊ ಗಮನಿಸಿ, ಇದು 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 ಎಲ್ಲ ಒಂದೇ, ಇದು ಎಲ್ಲ ಒಂದೇನೆ. ಸೈನ್ ಮತ್ತು ಕಾಸ್ ಏನಂತ ವೇರಿಯೇಷನ್ ಇಲ್ಲ. ದೇ ಬೋತ್ ಆರ್ ಪೀರಿಯಾಡಿಕ್ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್. ಸೊ ಇದರ ಅರ್ಥ ಏನು? ವೆನ್ ಎ ಪಾರ್ಟಿಕಲ್ ಈಸ್ ರೊಟೇಟಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಇಟ್ಸ್ ಪ್ರೊಜೆಕ್ಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಕೀಪ್ಸ್ ಆನ್ ಆಸಿಲೇಟಿಂಗ್, ಅಥವಾ ಇಟ್ಸ್ ಪ್ರೊಜೆಕ್ಷನ್ ಅಲಾಂಗ್ ವೈ ಆಕ್ಸಿಸ್ ಕೀಪ್ಸ್ ಆನ್ ಆಸಿಲೇಟಿಂಗ್. ಈಗ ಒಂದು ಏನು ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಇದ್ದರೆ ಅದರ ನೆರಳು, ಈಗ ನಿಮ್ಮ ನೆರಳನ್ನೇ ತಗೊಳ್ಳಿ. ಸೂರ್ಯ, ನೀವು ಬೆಳಿಗ್ಗೆ ನಿಮ್ಮ ನೆರಳನ್ನು ನೋಡ್ಕೊಳ್ಳಿ. ಒಂದು ಕೋಲನ್ನು ಇಟ್ಬಿಡಿ, ಒಂದು ಕೋಲನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬಿಡಿ, ಆಯಿತಾ. ಬೆಳಿಗ್ಗೆ ಒಂದು 8 ಗಂಟೆಗೆ ಅದರ ಶಾಡೋನ ಮಾರ್ಕ್ ಮಾಡಿ, ಆಮೇಲೆ ಒಂದು 10 ಗಂಟೆಗೆ ಶಾಡೋ ಮಾರ್ಕ್ ಮಾಡಿ, ಆಯಿತಾ. ಈಗ ಒಂದು ಕೋಲನ್ನು ನಿಲ್ಲಿಸಿದ್ದೀರಾ, ಬೆಳಿಗ್ಗೆ ಇದರ ಶಾಡೋನ ಮಾರ್ಕ್ ಮಾಡಿ, ಇಲ್ಲೆಲ್ಲೋ ಇರುತ್ತೆ. 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದಿರುತ್ತೆ, 11 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದಿರುತ್ತೆ, 12 ಗಂಟೆಗೆ ಇಲ್ಲಿಗೆ ಬಂದಿರುತ್ತೆ. ಅಂದರೆ ನೋಡಿ, ಶಾಡೋ ಲೆಂತ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮತ್ತೆ ಮಧ್ಯಾಹ್ನ ಆದಂಗೆಲ್ಲ ಮತ್ತೆ ಶಾಡೋ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ದ ಪ್ರೊಜೆಕ್ಷನ್ ಈಸ್ ವೇರಿಯಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ದಿಸ್ ಈಸ್ ಸಿಂಪಲ್ ಹಾರ್ಮೋನಿಕ್. ಸೊ ಥ್ರೂ ದಿಸ್ ಎಕ್ಸಾಂಪಲ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಕನ್ವಿನ್ಸ್ ಯು ಈಸ್ rotational motion is equivalent to simple harmonic. Obtain the expression for simple harmonic ಅಂದರೆ ನೀವು ಇದನ್ನೇ ಡಿರೈವ್ ಮಾಡಿ, ಎಕ್ಸ್ ಆಕ್ಸಿಸ್ದೇ ಡಿರೈವ್ ಮಾಡಿ. ಯಾಕಂದರೆ NCERT ಬುಕ್ಕಲ್ಲಿ ಕೊಟ್ಟಿರೋದು ಎಕ್ಸ್ ಆಕ್ಸಿಸ್ಸೇನೆ. ಸೊ ಇದೇನು ಡಯಾಗ್ರಾಮ್ ಬರ್ತಿದ್ದೀನಲ್ಲ, ಫೈ ಅಂತ ಬರೀರಿ, ಒಮೆಗಾ ಟಿ ಅಂತ ಬರೀರಿ. ಟೋಟಲ್ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ ಪ್ಲಸ್ ಫೈ ಅಂತ ಬರ್ಕೊಳ್ಳಿ. ಆಮೇಲೆ ಟ್ರಯಾಂಗಲ್ ಒ ಪಿ ಇಲ್ಲಿ ಎಕ್ಸ್ ಅಂತ ಕರೀರಿ. ಇಲ್ಲಿ ಅದರಲ್ಲಿ ಕಾಸ್ ಥೀಟಾನೇ ಕಂಡಿಡ್ಕೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನೆಸ್ ಓ ಎಕ್ಸ್ ಬೈ ಒ ಪಿ ಡ್ಯಾಶ್. ಆಮೇಲೆ ಒ ಪಿ ಡ್ಯಾಶ್ ಕಾಸ್ ಥೀಟಾ ಇಲ್ಲಿಗೆ ತೊಗೊಂಬಂದರೆ ಓ ಎಕ್ಸ್ ಆಗುತ್ತೆ. ಓ ಎಕ್ಸನ್ನು ನಾನು ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಒ ಪಿ ಡ್ಯಾಶ್ ಕಾಸ್ ಥೀಟಾ. ಒ ಪಿ ಡ್ಯಾಶನ್ನು ಬೇಕಾದ್ರೆ ಬಿಗಿನಿಂಗಲ್ಲೇ ನೀವು ಆಂಪ್ಲಿಟ್ಯೂಡ್ ಅಂತ ಕರೆದ್ರೂ ಆಯಿತು, ರೇಡಿಯಸ್ ಅಂತ ಕರೆದ್ರೂ ಆಯಿತು. ಆರ್ ಕಾಸ್ ಥೀಟಾ, ಥೀಟಾ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಆಮೇಲೆ ಬೇಕಾದ್ರೆ ಲೆಟ್ ಆರ್ ಈಸ್ ಈಕ್ವಲ್ ಟು ಎ ಕಾಲ್ಡ್ ರೇಡಿಯಸ್ ಆರ್ ಆಂಪ್ಲಿಟ್ಯೂಡ್, ತಲೆಗೆ ಎಕ್ಸ್ ಈಸ್ ಈಕ್ವಲ್ ಟು ಸೋ ಮಚ್. ದಿಸ್ ಈಸ್ ನಥಿಂಗ್ ಬಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಎಕ್ಸ್ ಆದರೆ ಈ ಥರ, ವೈ ಆದರೆ ಎ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಫೈ. ಇನ್ನು ಮುಂದೆ ನಮ್ಮ ಡಿಸ್ಕಷನ್ನಲ್ಲಿ ನಾನು ವೈ ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅನ್ನೇ ಬರಿತೀನಿ. ಇನ್ಫ್ಯಾಕ್ಟ್ ನಾನು ಇವತ್ತಿನ ವಿಡಿಯೋ ಫಸ್ಟ್ ಲೈನ್ ಬರ್ತಿದ್ದು ಇದೇ ಇಕ್ವೇಷನ್ನೇ. ಸೈನು ನಮಗೆ ಮೋರ್ ಕಂಫರ್ಟಬಲ್, ಹಾಗಂತ ಕಾಸು ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಸರಿಯಪ್ಪ, ಈಗ ನಾನೇನು ಮಾಡಿದೆ, ವೈ ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಬರೆದೆ.
ಫೈ ಅನ್ನೋದೇನು ಎಪೋಕ್, ಇಲ್ಲಿಂದ ಶುರು ಮಾಡಿದರೆ. ಕೆಲವೊಮ್ಮೆ ನಾವು ಇಲ್ಲಿಂದನೇ ಶುರು ಮಾಡ್ತೀವಿ, ಅದು ನಿಮಗೆ ಬಿಟ್ಟಿದ್ದು. ಕೆಲವೊಮ್ಮೆ ಫೈಯನ್ನು 0 ಅಂತ ತಗೋತೀವಿ, ಇನಿಷಿಯಲ್ ಫೇಸ್ ಇಲ್ಲ ಅಂತ ತಗೋತೀವಿ. ಅವಾಗ y = a sin ωt. ಅರ್ಥ ಆಯ್ತಲ್ವಾ? ಈ ಈಕ್ವೇಷನನ್ನು ಇವತ್ತು ಫಸ್ಟ್ಗೆ ಉಪಯೋಗಿಸಿದ್ದೆ, ಇವಾಗ ಡಿರೈವ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಈ ಈಕ್ವೇಷನನ್ನು ಉಪಯೋಗಿಸ್ಕೊಂಡು ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ಫೇಸನ್ನು ಹೇಳಿದ್ದೆ. ಈಗ ಸೇಮ್ ಆಂಪ್ಲಿಟ್ಯೂಡ್, ಡಿಫ್ರೆಂಟ್ ಆಂಪ್ಲಿಟ್ಯೂಡ್, ಸೇಮ್ ಫ್ರೀಕ್ವೆನ್ಸಿ, ಡಿಫ್ರೆಂಟ್ ಫ್ರೀಕ್ವೆನ್ಸಿ, ಸೇಮ್ ಫೇಸ್, ಡಿಫ್ರೆಂಟ್ ಫೇಸ್, ಇದಕ್ಕೆ ಒಂದಷ್ಟು ಡಯಾಗ್ರಾಮ್ಸನ್ನು ಬರೆದು ಬಿಡ್ತೀನಿ. ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಡಯಾಗ್ರಾಮನ್ನು. ವೈ ಆ್ಯಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವೈ ಆ್ಯಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಈ ಫಾರ್ಮುಲಾ. ಓಕೆ, ಒಂದು ವೇವು ಹೀಗೆ ಇದೆ ಅಂತ ಇಟ್ಕೊಳ್ಳಿ. ದಿಸ್ ಈಸ್ ದ ಆಂಪ್ಲಿಟ್ಯೂಡ್, ಎಲ್ಲ ಆಂಪ್ಲಿಟ್ಯೂಡ್ ಸೇಮ್ ಇದೆ. ಇನ್ನೊಂದು ವೇವು ಹೀಗಿದೆ, ಇನ್ನೊಂದು ವೇವ್ ಹೀಗಿದೆ. ಮಕ್ಕಳೇ ಗೊತ್ತಾಗ್ತಾ ಇದೆಯಾ? ನೋಡಿ ಏನು ವ್ಯತ್ಯಾಸ ಇದೆ? ಸೇಮ್ ಲೆಂತ್ ಇದೆ, ಅಂದರೆ ಸೇಮ್ ಫ್ರೀಕ್ವೆನ್ಸಿ ಇದೆ. ಆಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇದೆ, ಸೇಮ್ ಫೇಸ್ ಇದೆ, ಆದರೆ ಆಂಪ್ಲಿಟ್ಯೂಡ್ ಸೇಮ್ ಇಲ್ಲ. ಫಸ್ಟ್ ಒನ್ಗೆ ಇಷ್ಟಿದ್ರೆ ನೆಕ್ಸ್ಟ್ ಒನ್ಗೆ ಇಷ್ಟಿದೆ. ಸೊ ವೇವಲ್ಲಿ ಈ ಪೋರ್ಷನ್ನು ಆಂಪ್ಲಿಟ್ಯೂಡ್, ಆಯಿತಾ? ಈ ಪೋರ್ಷನ್ ಆಂಪ್ಲಿಟ್ಯೂಡ್. ಸೊ ಇದು ಸೇಮ್ ಫ್ರೀಕ್ವೆನ್ಸಿ, ಫೇಸ್, ಬಟ್ ಡಿಫರೆಂಟ್ ಆಂಪ್ಲಿಟ್ಯೂಡನ್ನು ರೆಪ್ರೆಸೆಂಟ್ ಮಾಡುವಂಥ ಡಯಾಗ್ರಾಮ್ ಇದು. ಗೊತ್ತಾಯ್ತಲ್ವಾ? ನೆಕ್ಸ್ಟು ಇನ್ನೊಂದು ಡಯಾಗ್ರಾಮನ್ನು ಬರಿತೀನಿ. ಟಿ ವರ್ಸಸ್ ವೈ. ಓಕೆ, ಟಿ ವರ್ಸಸ್ ವೈ, ಸಾರಿ. ಈಗ ಒಂದು ವೇವು ಈ ಥರ ಇದೆ, ಇನ್ನೊಂದು ವೇವು ಈ ಥರ ಇದೆ. ಗಮನಿಸಿ ಏನು ವ್ಯತ್ಯಾಸ ಇದೆ? ಆಂಪ್ಲಿಟ್ಯೂಡ್ ಸೇಮ್ ಇದೆ, ಆದರೆ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇದೆ. ಅಂದರೆ ಇದು ಪೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, ಆದರೆ ಲೆಂತ್ಗಳು ಸೇಮ್ ಇಲ್ಲ. ಎರಡರ ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಇವೆರಡರ ಫ್ರೀಕ್ವೆನ್ಸಿ ಬೇರೆ ಬೇರೆ ಇದೆ. ಒಮೆಗಾ ಈಸ್ ನಾಟ್ ಸೇಮ್. ಸರ್ ಏನು ಸರ್, ಫ್ರೀಕ್ವೆನ್ಸಿಗೂ ಲೆಂತ್ಗೂ ಕನೆಕ್ಷನ್ ಇದೆಯಾ? ಅದನ್ನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ವೇವ್ ಸೈಜ್ಗೂ ಫ್ರೀಕ್ವೆನ್ಸಿಗೂ ಕನೆಕ್ಷನ್ ಇದೆ, ಅಷ್ಟಿಟ್ಕೊಳ್ಳಿ. ಬಟ್ ಆ್ಯಕ್ಚುಲಿ ವೇವ್ ಸೈಜನ್ನು ನಾವು ಲ್ಯಾಂಬ್ಡಾ, ವೇವ್ ಲೆಂತ್ ಅಂತ ಬರಿತೀವಿ. ಸದ್ಯಕ್ಕೆ ನಾನು ವೇವ್ ಸೈಜನ್ನು ಫ್ರೀಕ್ವೆನ್ಸಿ ಅಂತ ತೊಗೊಂಡಿರ್ತೀನಿ, ಆಮೇಲೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಈಗ ಒಂದು ವೇವ್ ಹಿಂಗಿದೆ, ಇನ್ನೊಂದು ವೇವ್ ಹಿಂಗಿದೆ ಅಂದರೆ ಎರಡರದ್ದು ಸೇಮ್ ಲೆಂತ್, ಸೊ ಎರಡಕ್ಕೂ ಸೇಮ್ ಫ್ರೀಕ್ವೆನ್ಸಿ. ಒಂದು ವೇಳೆ ಒಂದು ವೇವ್ ಹಿಂಗಿದೆ, ಇನ್ನೊಂದು ವೇವ್ ಹೀಗಿದೆ ಅಂದ್ಕೊಳ್ಳಿ, ಅವಾಗ ಎರಡರದ್ದು ಲೆಂತ್ ಡಿಫ್ರೆಂಟ್, ಫ್ರೀಕ್ವೆನ್ಸಿ ಡಿಫ್ರೆಂಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಆಂಪ್ಲಿಟ್ಯೂಡ್ ಡಿಫ್ರೆಂಟ್, ಇಲ್ಲಿ ಫ್ರೀಕ್ವೆನ್ಸಿ ಡಿಫ್ರೆಂಟ್. ಇನ್ನೊಂದು ಡಯಾಗ್ರಾಮನ್ನು ಗಮನಿಸಿ. ಒಂದು ವೇವು ಇಲ್ಲಿಂದ ಶುರುವಾಗಿ ಹಿಂಗೆ ಹೋಗ್ತಾ ಇದೆ, ಅಂದರೆ ಒಂದು ಆಸಿಲೇಷನ್ ಈ ಥರ ಇದೆ, ಇನ್ನೊಂದು ಗ್ರಾಫ್ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಶುರುವಾಗಿದೆ, ಇದು ಇಲ್ಲಿಂದ ಶುರುವಾಗುತ್ತೆ, ಹೀಗೆ. ಸೊ ಇಲ್ಲಿ ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ x = 0 ಇಂದ ಶುರುವಾದರೆ ಇನ್ನೊಂದು ಮ್ಯಾಕ್ಸಿಮಮ್ ಇಂದ ಶುರುವಾಗ್ತಾ ಇದೆ. ಅಂದರೆ ಇವೆರಡರ ಮಧ್ಯೆ ಫೇಸ್ ಸೇಮ್ ಇಲ್ಲ. ಅಂದರೆ ಒಂದು ಇಲ್ಲಿಂದ ಶುರುವಾಗ್ತಾ ಇದೆ, ಇನ್ನೊಂದು ಇಲ್ಲಿಂದ ಶುರುವಾಗ್ತಾ ಇದೆ. ಸೊ ಹೀಗೆ ಆಸಿಲೇಟ್ ಆಗ್ತಿದೆ. ಎರಡು ಒಂದೇ ಜಾಗದಿಂದ ಶುರುವಾದರೆ ಈ ರೀತಿ ಆಸಿಲೇಷನ್, ಆಯಿತಾ? ಒಂದು ಇಲ್ಲಿಂದ ಶುರು ಮಾಡ್ತೀವಿ, ಇನ್ನು ಇಲ್ಲಿಂದ ಶುರು ಮಾಡ್ತೀವಿ, ಅಂದರೆ ಅವೆರಡರ ಮಧ್ಯೆ ಒಂದು ಗ್ಯಾಪ್ ಇದೆ, ಅಂದರೆ ಫೇಸ್ ಇದೆ. ಸೊ ಗೊತ್ತಾಯ್ತಲ್ವಾ? ಇದು ಡಿಫ್ರೆಂಟ್ ಫೇಸ್, ಇದು ಡಿಫ್ರೆಂಟ್ ಫ್ರೀಕ್ವೆನ್ಸಿ, ಇದು ಡಿಫ್ರೆಂಟ್ ಆಂಪ್ಲಿಟ್ಯೂಡ್. ಸೊ ಇವಾಗ ನಿಮ್ಗೆ ಅರ್ಥ ಆಗಿರಬೇಕು, ಫೇಸ್ ಅಂದರೆ ಏನು, ಆಂಪ್ಲಿಟ್ಯೂಡ್ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು. ಫ್ರೀಕ್ವೆನ್ಸಿ ಅನ್ನೋದು ಆಂಗ್ಯುಲರ್ ಫ್ರೀಕ್ವೆನ್ಸಿ, ಇನ್ನು ಲೀನಿಯರ್ ಫ್ರೀಕ್ವೆನ್ಸಿಗೆ ಇನ್ನೂ ಬಂದಿಲ್ಲ, ಇದು ಆಮೇಲೆ ಹೇಳ್ತೀನಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅನ್ನೋದು ವೇವ್ ಸೈಜನ್ನು, ನಂಬರ್ ಆಫ್ ವೇವ್ಸನ್ನು ಡಿಫೈನ್ ಮಾಡುತ್ತೆ. ಆಂಪ್ಲಿಟ್ಯೂಡ್ ಅನ್ನೋದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟನ್ನು ಡಿಫೈನ್ ಮಾಡುತ್ತೆ. ಎಪೋಕ್ ಅಥವಾ ಫೇಸ್ ಅನ್ನೋದು ಸ್ಟೇಟ್ ಆಫ್ ವೈಬ್ರೇಷನನ್ನು ಡಿಫೈನ್ ಮಾಡುತ್ತೆ. ಇಷ್ಟು ಹೇಳಿದ ಮೇಲೆ ಈಗ ಫ್ರೀಕ್ವೆನ್ಸಿ ಕಡೆ ಬರೋಣ. Frequency is represented by F. F is equal to omega divided by 2 pi. And F is nothing but number of oscillations produced in 1 second. So number of oscillations 1 second, ಎಷ್ಟು oscillation produce ಆಗುತ್ತೆ 1 second ಅಲ್ಲಿ, ಅದು number of oscillation, that is frequency. SI unit of frequency is hertz, and we can show that F is just reciprocal of time period. ಸೊ ಟೈಮ್ ಜಾಸ್ತಿ ತಗೊಂಡ್ರೆ ಕಡಿಮೆ ವೇವ್ಸು, ಕಡಿಮೆ ತಗೊಂಡ್ರೆ ಜಾಸ್ತಿ ವೇವ್ಸ್, ಆಯಿತಾ? ಸೊ ಆಸಿಲೇಷನ್
If it is too fast, more frequency, slow, less frequency. ಈಗ ಹೈ ಫ್ರೀಕ್ವೆನ್ಸಿ ಇದ್ರೆ ಈ ಈಕ್ವೇಷನ್ನ ಗ್ರಾಫ್ ಯಾವ ಥರ ಕಾಣಿಸುತ್ತೆ ಗೊತ್ತಾ? ನೋಡಿ, ಜಾಸ್ತಿ ವೇವ್ಸ್ ಇರುತ್ತೆ ಅಂತ ಅರ್ಥ. ಸೊ ಹೀಗೆ ಜಾಸ್ತಿ ವೇವ್ಸ್ ಇರ್ತವೆ, ಇದು ಹೈ ಫ್ರೀಕ್ವೆನ್ಸಿ. ಅದೇ ಲೋ ಫ್ರೀಕ್ವೆನ್ಸಿ ಅಂದರೆ ಈ ಥರ ವಿರಳವಾಗಿ ಇರ್ತವೆ. ಲೋ ಫ್ರೀಕ್ವೆನ್ಸಿ ಅಂತಂದರೆ ಜಾಸ್ತಿ ವೇವ್ಸ್ ಇರಲ್ಲ, ಕಡಿಮೆ ವೇವ್ಸ್ ಇರ್ತವೆ, ಗೊತ್ತಾಯ್ತಾ? ಸೊ ವೇವ್ ಚಿಕ್ಕದಾಗಿದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ, ದೊಡ್ಡದಾಗಿದ್ದರೆ ಫ್ರೀಕ್ವೆನ್ಸಿ ಕಡಿಮೆ, ಆಯಿತಾ? ಸೊ ವೇವ್ ಚಿಕ್ಕದು ದೊಡ್ಡದು ಅನ್ನೋದನ್ನು ವೇವ್ ಲೆಂತ್ ಅನ್ನೋ ಪ್ಯಾರಾಮೀಟ್ರಲ್ಲಿ ಹೇಳ್ತಾರೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಈಗ ಸದ್ಯಕ್ಕೆ ವೇವ್ ಲೆಂತ್ ಬೇಡ ನಮಗೆ. ಆಸಿಲೇಷನ್ನಲ್ಲಿ ವೇವ್ ಲೆಂತ್ ಅನ್ನೋ ಪ್ಯಾರಾಮೀಟರ್ ಬರೋದಿಲ್ಲ. ಬರೋದೇನಿದ್ರು ಆಂಪ್ಲಿಟ್ಯೂಡ್, ಆಂಗ್ಯುಲರ್ ಫ್ರೀಕ್ವೆನ್ಸಿ, ಲೀನಿಯರ್ ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ಫೇಸ್, ಎಪೋಕ್. ಗೊತ್ತಾಯ್ತಲ್ಲ ಮಕ್ಕಳೇ? ಇದು ಅಲ್ಲದೇನೆ ಇನ್ನೂ ಕೆಲವೊಂದು ಪ್ಯಾರಾಮೀಟರ್ಸ್ ಬರ್ತವೆ. ಏನೇನಪ್ಪ ಅಂತಂದರೆ ವೆಲಾಸಿಟಿ ಮತ್ತು ಆಕ್ಸಲರೇಷನ್. ಅವೆರಡನ್ನು ಎಕ್ಸ್ಪ್ಲೇನ್ ಮಾಡಿ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಆಫ್ ದಿ ಆಸಿಲೇಟಿಂಗ್ ಬಾಡಿ. ಅದು ಪಾರ್ಟಿಕಲ್ ಆಸಿಲೇಷನ್ ಇರ್ಬೋದು, ಅಥವಾ ಸಿಂಪಲ್ ಪೆಂಡ್ಯುಲಮ್ ಆಸಿಲೇಷನ್ ಇರ್ಬೋದು, ಅಥವಾ ಒಂದು ಸ್ಪ್ರಿಂಗಿಗೆ ಲೋಡನ್ನು ಕಟ್ಟಿ ಮೇಲೆ ಕೆಳಗಡೆ ಹಿಂದೆ ಮುಂದೆ ಎಳೆದು ಆಸಿಲೇಟ್ ಮಾಡೋದಿರ್ಬೋದು, ಯಾವುದಾದ್ರು ಇರ್ಬೋದು. ಒಟ್ಟಾರೆ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಅವೆರಡಕ್ಕೂ ನಾವು ಈ ಈಕ್ವೇಷನನ್ನೇ ತಗೋಬೇಕು. ಅವೆರಡು ಈಕ್ವೇಷನನ್ನು ಕಂಡುಹಿಡಿಲಿಕ್ಕೆ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ. ನೋಡಿ, y is equal to ಎ ಸೈನ್ ಒಮೆಗಾ ಟಿ. ಆಲ್ರೆಡಿ ನಿಮಗೆ ಗೊತ್ತಿದೆ y ಅಂದರೆ ಏನು, ಎ ಅಂದರೆ ಏನು, ಒಮೆಗಾ ಟಿ ಅಂದರೆ ಏನು ಎಲ್ಲ ಗೊತ್ತಿದೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. dy divided by dt that is equal to a sin differentiation is cos omega t. omega t differentiate ಮಾಡಿದರೆ ಮತ್ತೆ ಒಮೆಗಾ ಬರುತ್ತೆ. ಐ ಹೋಪ್ ಬೈ ಯು ನೋ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಹೌ ಟು ಡಿಫ್ರೆನ್ಷಿಯೇಟ್. ಈ ಕೆಲವೊಂದು ಈಕ್ವೇಷನ್ಸನ್ನು ನೆನಪಿಟ್ಕೋಬೇಕಾಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಅಂದರೆ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಅಂದರೆ ಅವೆಲ್ಲ ನೆನಪಿಟ್ಕೋಬೇಕು. ಸೊ dy by dt ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ದಟ್ ಈಸ್ ವೆಲಾಸಿಟಿ. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು ಎ ಒಮೆಗಾ ಕಾಸ್ ಒಮೆಗಾ ಟಿ. ನೋಡಿ ಮಕ್ಕಳೇ, ಡಿಸ್ಪ್ಲೇಸ್ಮೆಂಟಲ್ಲಿ ಸೈನ್ ಒಮೆಗಾ ಟಿ ಬಂತು, ವೆಲಾಸಿಟಿನಲ್ಲಿ ಕಾಸ್ ಒಮೆಗಾ ಟಿ ಬರ್ತಾ ಇದೆ. ಸೈನ್ಗೂ ಕಾಸ್ಗೂ 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಹೆಂಗೆ ಗೊತ್ತಾ? ನೋಡಿ, ಸೈನ್ 0 0, ಅದೇ ಕಾಸ್ 0 1. ಸೈನ್ 1 ಆಗಬೇಕಂದ್ರೆ 90 ಡಿಗ್ರಿ ಆಗಬೇಕು. ಕಾಸ್ 90 ಆದರೆ 0 ಆಗುತ್ತೆ. ಅಂದರೆ ನೋಡಿ, ಇಲ್ಲಿಗೆಲ್ಗೂ 90 ಡಿಗ್ರಿ. 0 ಆಗಬೇಕಾದ್ರೆ 90 ಡಿಗ್ರಿ ಕಾಸ್ ಆಗಬೇಕು, 1 ಆಗಬೇಕಾದ್ರೆ 90 ಡಿಗ್ರಿ ಸೈನ್ ಆಗಬೇಕು. ಅದಕ್ಕೆ ಹೇಳಿದ್ದು ಸೈನ್ ಆ್ಯಂಡ್ ಕಾಸ್ ದೇ ಹ್ಯಾವ್ ಎ ಡಿಫ್ರೆನ್ಸ್ ಆಫ್ 90 ಡಿಗ್ರಿ. ಸೊ ವೆಲಾಸಿಟಿಗೂ ಡಿಸ್ಪ್ಲೇಸ್ಮೆಂಟ್ಗೂ ಏನು ಡಿಫ್ರೆನ್ಸ್ ಇದೆ? ಕಾಸ್ ಆ್ಯಂಡ್ ಸೈನ್ ಅಂದರೆ 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಇದನ್ನು ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಮತ್ತೆ ಪೆಂಡ್ಯುಲಮ್ಗೆ ಬರ್ತೀನಿ. ಪೆಂಡ್ಯುಲಮ್ಮೇ ಬೆಸ್ಟ್. ಇಲ್ಲಿತ್ತು ಪೆಂಡ್ಯುಲಮ್ಮು ಸ್ಟಾರ್ಟಿಂಗ್ ಪೊಸಿಷನ್ನು, ಇಲ್ಲಿ ಎಳ್ಕೊಂಬಂದೆ ಎಕ್ಸ್ಟ್ರೀಮ್ ಪೊಸಿಷನ್ನು. ಆವಾಗ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಆಗಿತ್ತು, ಆಯಿತಾ? y ಈಸ್ ಮ್ಯಾಕ್ಸಿಮಮ್ ಆಗಿತ್ತು. ಇಲ್ಲಿ ಮ್ಯಾಕ್ಸಿಮಮ್, ಇಲ್ಲಿ 0, ಮತ್ತು ಈ ಕಡೆ ಬಂದರೆ ಮತ್ತೆ ಮ್ಯಾಕ್ಸಿಮಮ್. ಗೊತ್ತಾಗ್ತಾ ಇದೆಯಾ? y ಮ್ಯಾಕ್ಸಿಮಮ್ ಇದ್ದಾಗ ವೆಲಾಸಿಟಿ ಮಿನಿಮಮ್ ಆಗುತ್ತೆ ಅಂತ ಅರ್ಥ. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ವೆನ್ y ಈಸ್ ಮ್ಯಾಕ್ಸಿಮಮ್, ವೇರ್ y ಈಸ್ ಮ್ಯಾಕ್ಸಿಮಮ್ ವೆಲಾಸಿಟಿ ಈಸ್ ಮಿನಿಮಮ್. ಹೆಂಗೆ ಗೊತ್ತಾ? ಈ ಪೆಂಡ್ಯುಲಮ್ ಹಿಂಗೆ ಬರ್ತಾ ಇದೆ, ಬರ್ತಾ ಸ್ಲೋ ಆಗಿ, ಆಯಿತಾ? ಪೆಂಡ್ಯುಲಮ್ ಆಸಿಲೇಟ್ ಆಗಬೇಕಲ್ವಾ? ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ. ಇಲ್ಲಿಂದ ಬರ್ತಾ ಸ್ಲೋ ಆಗಿ ನಿಲ್ಲುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಜಾಸ್ತಿ ಆಗಿ ಫಾಸ್ಟ್ ಆಗಿಬಿಡುತ್ತೆ. ಮತ್ತೆ ಆ ಕಡೆ ಸೈಡಿಗೆ ಹೋಗಬೇಕಲ್ವಾ? ಮತ್ತೆ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ಅಂದರೆ ವೆನ್ ಎವರ್ ಪಾರ್ಟಿಕಲ್ ಆರ್ ಪೆಂಡ್ಯುಲಮ್ ಮೂವ್ಸ್ ಅವೇ ಫ್ರಮ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್, ಇಟ್ಸ್ ವೆಲಾಸಿಟಿ ಡಿಕ್ರೀಸಸ್ and becomes 0 at the extreme. Whenever it moves towards the equilibrium position, velocity increases. So ಇಲ್ಲಿ ಅದು 0. ಯಾವುದು? ವೆಲಾಸಿಟಿ 0. ಬಟ್ ಮ್ಯಾಕ್ಸಿಮಮ್ ಯಾವುದು? ಡಿಸ್ಪ್ಲೇಸ್ಮೆಂಟ್. ಅದೇ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 0, ವೆಲಾಸಿಟಿ ಮ್ಯಾಕ್ಸಿಮಮ್. ಸೊ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ವೆಲಾಸಿಟಿ ಈಸ್ 0, ಡಿಸ್ಪ್ಲೇಸ್ಮೆಂಟ್ ಈಸ್ ಮ್ಯಾಕ್ಸಿಮಮ್. ರಿಲೀಸ್ ಹೋಗ್ತಾ ಫಾಸ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಮ್ಗೆ ಬಂದಾಗ ಡಿಸ್ಪ್ಲೇಸ್ಮೆಂಟ್ 0, ವೆಲಾಸಿಟಿ ಮ್ಯಾಕ್ಸಿಮಮ್. ಸೊ ಕೇಳ್ಬೋದು ಇದು, ವೇರ್ ದ ವೆಲಾಸಿಟಿ ಆಫ್ ದಿ ಆಸಿಲೇಟಿಂಗ್
oscillating particle is maximum, it is maximum at equilibrium position. Where the displacement is maximum? At extreme position. So at extreme position displacement is maximum, velocity is minimum and vice versa. ಗೊತ್ತಾಯ್ತಲ್ವಾ? ಆಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಸರ್? ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ಇಟ್ ಈಸ್ ಎ ಒಮೆಗಾ. ಕಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 1, therefore it must be a omega. So what is the maximum value of velocity? It is a omega. What is the maximum value of displacement? Y maximum ಎಷ್ಟು ಅದು? It is nothing but amplitude. ಗೊತ್ತಾಗ್ತಿದೆಯಾ? ಸೊ ಇವೆರಡು ಒಂದು ಕಡೆಗೆ ಇರಲಿ. ವೆಲಾಸಿಟಿ ಈಕ್ವೇಷನ್ ಕಂಡುಹಿಡಿಯೋದು ಹೆಂಗೆ ಗೊತ್ತಾಯಿತು, ಆಮೇಲೆ ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಮಿನಿಮಮ್ ಗೊತ್ತಾಯಿತು. ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ, ಆಕ್ಸಿಲರೇಷನ್ ಕಡೆ ನೋಡೋಣ. ವೆಲಾಸಿಟಿ ಆಯ್ತಲ್ವಾ, ಆಕ್ಸಿಲರೇಷನ್ ನೋಡಿ ಮಕ್ಕಳೇ, ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಈ ಈಕ್ವೇಷನನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ ನಾನು ಇಲ್ಲಿ ಬರಿತೀನಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ದಟ್ ಈಸ್ ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಒಮೆಗಾ ಹಾಗೆ ಇರುತ್ತೆ. ಕಾಸಿನ ಡಿಫ್ರೆನ್ಸಿಯೇಷನ್ನು ಮೈನಸ್ ಸೈನ್ ಒಮೆಗಾ ಟಿ, ಮತ್ತು ಒಮೆಗಾ ಟಿಯನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ ಒಮೆಗಾ ಬರುತ್ತೆ. ಅಲ್ಲಿಗೆ ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಎ ಒಮೆಗಾ ಒಮೆಗಾ ಎ ಒಮೆಗಾ ಸ್ಕ್ವಯರ್ ಇಂಟು ಸೈನ್ ಒಮೆಗಾ ಟಿ. ಗೊತ್ತಾಯ್ತಲ್ವಾ? ಸರಿ, ವಾಟ್ ಈಸ್ ದಿಸ್ ಡಿ ವಿ ಬೈ ಡಿ ಟಿ? ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಲರೇಷನ್. ಸ್ಮಾಲ್ ಎ ಬರಿತೀನಿ, ಯಾಕೆಂದರೆ ಕ್ಯಾಪಿಟಲ್ ಎ ಆಲ್ರೆಡಿ ಆಂಪ್ಲಿಟ್ಯೂಡ್ಗೆ ರಿಸರ್ವ್ ಆಗಿದೆ. ಈಸ್ ಈಕ್ವಲ್ ಟು ನೋಡಿ ಮಕ್ಕಳೇ, ಸ್ವಲ್ಪ ಗಮನಿಸಿ, ಮೈನಸ್ ಒಮೆಗಾ ಸ್ಕ್ವೇರ್ ಬರೆದು ಎ ಸೈನ್ ಒಮೆಗಾ ಟಿ ಬರಿತೀನಿ. ಯಾಕೆ ಅಂದರೆ ದೆನ್ ದ ನೆಕ್ಸ್ಟ್ ಸ್ಟೆಪ್ ಐ ಕ್ಯಾನ್ ಕಂಫರ್ಟಬಲಿ ರೈಟ್ ದಿಸ್ ಆಸ್ ಮೈನಸ್ ಒಮೆಗಾ ಸ್ಕ್ವೇರ್. ವಾಟ್ ಈಸ್ ದಿಸ್ ಹೋಲ್ ಥಿಂಗ್? ಎ ಸೈನ್ ಒಮೆಗಾ ಟಿ ಈಸ್ ನಥಿಂಗ್ ಬಟ್ ವೈ. ಸೊ ಆಕ್ಸಿಲರೇಷನ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ವೈ. When y is maximum, a is also maximum. When y is maximum, a is also maximum. ನಮಗಾಗಲೇ ಗೊತ್ತು y ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಎಕ್ಸ್ಟ್ರೀಮ್ ಪೊಸಿಷನ್ಸಲ್ಲಿ. ಹಾಗಾಗಿ ಆಕ್ಸಿಲರೇಷನ್ ಈಸ್ ಆಲ್ಸೋ ಮ್ಯಾಕ್ಸಿಮಮ್. ಎಲ್ಲಿ y 0 ಇರುತ್ತೆ? ಈಕ್ವಿಲಿಬ್ರಿಯಮ್ಮಲ್ಲಿ. ದೇರ್ಫೋರ್ ಆಕ್ಸಿಲರೇಷನ್ ಈಸ್ 0 ಅಟ್ ಈಕ್ವಿಲಿಬ್ರಿಯಮ್. ಇಲ್ಲಿ ಏನು ಬರ್ದಿನೋ ಅದು ಇಲ್ಲೂ ಅಪ್ಲೈ ಆಗುತ್ತೆ, ಬಟ್ ಜಾಗ ಇಲ್ಲ ಅಂತ ಆ ಕಡೆ ಬರೀತಾ ಇಲ್ಲ. ಸೊ 3 ಈಕ್ವೇಷನ್ಸ್ ಬಂತು, ಒಂದು ಡಿಸ್ಪ್ಲೇಸ್ಮೆಂಟ್ಗೆ, ಇನ್ನೊಂದು ವೆಲಾಸಿಟಿಗೆ, ಇನ್ನೊಂದು ಆಕ್ಸಿಲರೇಷನ್ಗೆ. ಸೊ ಆಕ್ಸಿಲರೇಷನ್, velocity and displacement are variable. They vary periodically. They vary with respect to position. When velocity is maximum, acceleration is minimum. When velocity is maximum, acceleration is minimum. When velocity is minimum, acceleration is maximum. Okay, next. ಈಗ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ನೆನ್ಪಿಟ್ಕೊಳ್ಳಿ, ಆಕ್ಸಿಲರೇಷನ್ ಬಂದು ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ. ಆಕ್ಸಿಲರೇಷನ್ ಬಂದು ವೆಕ್ಟರ್ ಕ್ವಾಂಟಿಟಿ. ಇದು ಯಾವಾಗಲೂ ಡೈರೆಕ್ಷನ್ನನ್ನು ಕೂಡ ನಾವು ಹೇಳಬೇಕು ಇದಕ್ಕೆ. ನೆಗೆಟಿವ್ ಸೈನ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆಕ್ಸಿಲರೇಷನ್ ಡೈರೆಕ್ಷನ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್. ಈಗ ಪೆಂಡ್ಯುಲಮ್ ಈ ಕಡೆ ಬರ್ತಾ ಇದ್ದರೆ ಆಕ್ಸಿಲರೇಷನ್ ಆ ಕಡೆಗಿರುತ್ತೆ. ಅದೇ ಪೆಂಡ್ಯುಲಮ್ ಆ ಕಡೆಗೆ ಹೋಗ್ತಾ ಇದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಅಂದರೆ when the pendulum is okay, this is equilibrium position. When the pendulum is going this side, acceleration is acting towards the equilibrium. When the pendulum is going this side, again acceleration is acting towards the equilibrium. So y and a are opposite. Acceleration is always acting towards the equilibrium position. That is the meaning of negative sign. ಗೊತ್ತಾಯ್ತಲ್ವಾ? ಸೊ ಈಗ ನೀವು ಇವುಗಳನ್ನು ಗ್ರಾಫನ್ನು ಹಾಕೋದಾದರೆ, ಗ್ರಾಫನ್ನು ನಾನು ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀನಿ, ಒಂದ್ಸತಿ ಗಮನಿಸಿ. ಈಗ ವೇವ್ ವೆಲಾಸಿಟಿ y ವರ್ಸಸ್ ಟಿ ಹಾಕೋದಾದರೆ, y ವರ್ಸಸ್ ಟಿ ಇಲ್ಲಿಂದ ಶುರು ಮಾಡಿದರೆ ಇದು y ವರ್ಸಸ್ ಟಿ, ಇದು ಡಿಸ್ಪ್ಲೇಸ್ಮೆಂಟ್. ಅದೇ ವೆಲಾಸಿಟಿ ವರ್ಸಸ್ ಟಿ ಹಾಕಿದರೆ ವೆಲಾಸಿಟಿ ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ನೆಕ್ಸ್ಟ್ ಮಿನಿಮಮ್, ನೆಕ್ಸ್ಟ್ ಮ್ಯಾಕ್ಸಿಮಮ್. ನೋಡಿ ಗೊತ್ತಾಗ್ತಾ ಇದೆಯಾ? ಇದು ಮಿನಿಮಮ್ ಇದ್ದಾಗ ಇದು ಮ್ಯಾಕ್ಸಿಮಮ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಆಕ್ಸಿಲರೇಷನ್ ಇಲ್ಲಿ ಬರಿತೀನಿ ಮಕ್ಕಳೇ, ಇಲ್ಲಿ ಬರಿತೀನಿ. ಇದೇ ಗ್ರಾಫೇನೆ ಆಕ್ಸಿಲರೇಷನ್ ವರ್ಸಸ್ ಟಿ, ಇದೇ ಗ್ರಾಫೇನೆ. ಆದರೆ ಮೇಲಕ್ಕೆ ಹಾಕಂಗಿಲ್ಲ, ಕೆಳಗಡೆಗೆ ಹಾಕಬೇಕು. ಯಾಕೆಂದರೆ
ಆಕ್ಸಲರೇಷನ್ ಈಸ್ ಆಪೋಸಿಟ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಗ್ರಾಫ್, ಇದು ವೆಲಾಸಿಟಿ ಗ್ರಾಫ್, ಇದು ಆಕ್ಸಲರೇಷನ್ ಗ್ರಾಫ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬೇಸಿಕ್ ಥಿಂಗ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಟಾಕ್ ಅಬೌಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಂಪಲ್ ಪೆಂಡ್ಯುಲಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ, ಅವುಗಳಿಗೆ ಈಕ್ವೇಷನ್ ಮತ್ತು ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ SHM. ಪ್ಲೀಸ್ ವಾಚ್ ಮೈ ವಿಡಿಯೋಸ್ ಕಂಟಿನ್ಯೂಸ್ಲಿ, share your comments and also share my videos with your friends. Thank you very much.